दक्षिणाभिस्सहैवैतन्मदधस्ता जगत्सदा धन्याश्चर्योऽहमेवैको मित्रं मे दक्षिणारमा रतत्वाद्भात्मके विष्णावथवापि जगद्भृतेः भरतो वायुरुद्दिष्टः भारती तत्सरस्वती उमा वैवाक्समुद्दिष्टा मनोरुद्र उदाहृतः तदेतन्मिथुनं ज्ञात्वा न दाम्पत्याद्विहीयते इह प्रियं प्रजयाते समृद्धतामस्मिन् गृहे गारः पत्याय जागृहे येनापत्याः तन्वं संसृजस्वाधा जिव्री ವಿದಥಮಾವಧಾತಃ. ವಿವಾಹಕ್ಕಿಂತ ಮುಂಚೆ ಅಥವಾ ವಿವಾಹ ಆದ ಮೇಲಾದರೂ ಯಾವ ಸಂಗತಿಗಳನ್ನು ವಧೂವರ ಇಬ್ಬರು ಕೂಡ ತಿಳಿದುಕೊಳ್ಬೇಕು, ಅದರ ಬಗ್ಗೆ ಕಳೆದ ದಿವಸ ಒಂದು ಅವಲೋಕನ ನಾವು ಮಾಡಿದ್ದೇವೆ. ಪ್ರಾಚೀನ ಕಾಲದಲ್ಲಿ, ಬಹಳ ಪ್ರಾಚೀನ ಅಂತ ಏನಿಲ್ಲ, ಈ ಹಿಂದೆನೂ ಕೂಡ ವಿವಾಹಕ್ಕಾಗಿ ತಪಸ್ಸು ಮಾಡ್ತಿದ್ರು, ವಿವಾಹ ಆದಮೇಲೆ ಕೂಡ ತಪಸ್ಸು ಮಾಡ್ತಿದ್ರು. ಸರಿಯಾದ ಕನ್ಯಾ ಅಥವಾ ಸರಿಯಾದ ವರ ಸಿಗಲಿ ಅಂತ ತಪಸ್ಸು ಅಂದರೆ ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕಾಗಿಲ್ಲ, ಒಂದಿಷ್ಟು ದೇವತಾ ಪ್ರಾರ್ಥನೆ ಮಾಡ್ತಿದ್ರು. ಮತ್ತು ವಿವಾಹ ಆದ ಬಳಿಕ ಕೂಡ ಹರಿವಂಶ ಮೊದಲಾದ ಗ್ರಂಥಗಳನ್ನು ನೋಡಿದರೆ ತಪಸ್ಸು ಮಾಡ್ತಿದ್ರು, ಒಂದಿಷ್ಟು ಸತ್ಸಂತಾನ ಆಗಲಿ ಅಂತ. ಸ್ವಯಂ ಶ್ರೀಮದ್ ಆಚಾರ್ಯರು ಮಧ್ವಾಚಾರ್ಯರು ಕೂಡ ಹುಟ್ಟಲಿಕ್ಕೆ ಅವರ ತಂದೆ ತಾಯಿ ಇಬ್ಬರು ದೀರ್ಘವಾಗಿ ತಪಸ್ಸು ಮಾಡಿದರು ಅಂತ ಮಧ್ವ ವಿಜಯದಲ್ಲಿ ಬರ್ತದೆ, ಅದನ್ನು ಕೇಳಿರ್ತೀರಿ. ಹಾಗೆ ಸರಿಯಾದ ತಪಸ್ಸಿನಿಂದಲೇ ಸರಿಯಾದ ವಿವಾಹ ಆಗುವುದು ಸಾಧ್ಯ, ಹಾಗೆ ಸಂತಾನ ಆಗುವುದು ಕೂಡ ಸಾಧ್ಯ. ಮುಂದೆ ಈ ಮಾತನ್ನು ನಿಮಗೆ ಹೇಳಲಿಕ್ಕೆ ನನಗೆ ಅವಕಾಶ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ, ಆವಾಗ ಕೇಳಲಿಕ್ಕೆ ಅವಕಾಶ ಸಿಗ್ತದೋ ಇಲ್ಲೋ ನಿಮಗೆ ಗೊತ್ತಿಲ್ಲ. ಗರ್ಭಧಾರಣೆ ಆದ ಮೇಲೆ ಮಹಾಭಾರತದಲ್ಲಿ ಬರುವಂಥ ವಿದುಲೋಪಾಖ್ಯಾನ ಅಂತ ಒಂದು ಉಪಾಖ್ಯಾನ, ಅದನ್ನು ಕೇಳಬೇಕು. ಪ್ರಸವದ ಕಾಲ ಸಮೀಪಕ್ಕೆ ಬಂದಂತೆ ಕೆಲವು ಮಂತ್ರಗಳಿವೆ ಮಹಾಭಾರತದಲ್ಲಿ ಸುಖಪ್ರಸವ ಆಗಲಿಕ್ಕೆ. ಸುಖಪ್ರಸವ ಆಗಲಿಕ್ಕೆ ಮಂತ್ರ ಅಂತ ಹೇಳಿದ ಕೂಡಲೇ ಹಿಮವತ್ ಪರ್ವತೆ ಪಾರ್ಶ್ವೇ ಸರಸಾ ನಾಮ ಯಕ್ಷಿಣಿ ಅಂತ ಅನೇಕ ಜನರಿಗೆ ನೆನಪಿಗೆ ಬರ್ತಿರ್ತದೆ. ಹಿಮಾಲಯ ಪರ್ವತದಲ್ಲಿ ಸರಸಾ ಅಂತ ಒಬ್ಬ ಯಕ್ಷಿಣಿ ಇದ್ದಾಳೆ, ಅವಳ ಸ್ಮರಣೆ ಮಾಡಿದ ಕೂಡಲೇ ಸುಖವಾಗಿ ಪ್ರಸವ ಆಗ್ತದೆ ಅಂತ ಇದೊಂದು ಮಂತ್ರ ಎಲ್ಲರಿಗೂ ನೆನಪಿಗೆ ಬರ್ತದೆ. ಆ ಮಂತ್ರ ಹೇಳಬಾರ್ದು ನಾ ಹೇಳಲಿಲ್ಲ, ಆದರೆ ಆ ಮಂತ್ರ ಎಲ್ಲಿದು, ಯಾವ ಪುರಾಣದ್ದು, ಅದಕ್ಕೆ ಶಕ್ತಿ ಎಷ್ಟು ಅನ್ನೋದು ನಮಗೆ ಗೊತ್ತಾಗಿಲ್ಲ ಇನ್ನೂ. ಅನೇಕ ಜನ ಅದನ್ನು ಹೇಳಿ ಅದ್ರ ಉಪಯೋಗ ಪಡ್ಕೊಂಡಿರಬಹುದು, ಆದರೆ ಈ ನೆಪದಿಂದ ನಾವು ಮಹಾಭಾರತ ಭಾಗವತ ಇತ್ಯಾದಿಗಳನ್ನು ಕಳ್ಕೋಬಾರ್ದು ಅನ್ನೋದಕ್ಕಾಗಿ ನಾನು ಹೇಳ್ತಿದ್ದೇನೆ. ಇವತ್ತು ಒಂದು ಪ್ರಸಂಗ ನೋಡಿದೆ, ಸೊಸೆಗೆ 8-9ನೇ ತಿಂಗಳು, ಅದಕ್ಕಾಗಿ ಅವರ ಅತ್ತೆ ಮಾವ ಭಾಗವತ ಹೇಳಿಸ್ತಿದ್ದಾರೆ ಅಂತ. ಭಾಗವತನೂ ಹೇಳಿಸ್ಬೋದು, ಮತ್ತು ಏನೋ ಹೇಳಿಸ್ಬೋದು, ಆದರೆ ಒಂದ್ಸರಿ ವಿದುಲೋಪಾಖ್ಯಾನ ಕೇಳಬೇಕು ಅಂತ ಅವ್ರಿಗೆ ಮನಸ್ಸು ಬರಲಿಲ್ಲ. ಏನು ವಿದುಲೋಪಾಖ್ಯಾನ, ಅದಕ್ಕೆ ಒಂದೆರಡು ಮಾತಿನಿಂದ ಅದನ್ನು ಹೇಳಿಬಿಡ್ತೇನೆ, ಭಾಳ ವಿವರಿಸ್ಲಿಕ್ಕೆ ಹೋಗೋದಿಲ್ಲ. ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಪಾಂಡವರು ಯುದ್ಧಕ್ಕಾಗಿ ತಯಾರಿ ಮಾಡ್ತಿರ್ತಾರಲ್ಲ, ಆಗ ಕೃಷ್ಣ ಹಸ್ತಿನಾವತಿಗೆ ಬರ್ತಾನೆ ಸಂಧಾನಕ್ಕಾಗಿ. ಸಂಧಾನ ವಿಫಲ ಆಗ್ತದೆ. ಮತ್ತೆ ಕುಂತಿ ಹತ್ರ ಹೋಗಿ, ನಿನ್ನ ಮಕ್ಕಳಿಗೆ ನಾನು ಏನು ಹೇಳಬೇಕಾಗಿದೆ, ಒಂದೇನಾದ್ರು ಸಂದೇಶ ಕೊಡಬೇಕು, ಏನಾದ್ರು ಹೇಳು ಅಂತ ಕೇಳ್ತಾನೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ಕುಂತಿ ವಿದುರನ ಮನೆಯಲ್ಲೇ ಇದ್ಲು ದೀರ್ಘಕಾಲ, 13 ವರ್ಷ ಕಾಲ ಅಲ್ಲೇ ಇದ್ಲು, ಅವಳು ಕಾಡಿಗೆ ಹೋಗಿರಲಿಲ್ಲ. ಕೃಷ್ಣ ಅವಳನ್ನು ಸಂದರ್ಶಿಸಲಿಕ್ಕೆ ಅಂತ ಬಂದಾಗ, ನಿನ್ನ ಮಕ್ಕಳಿಗೆ ಸಂದೇಶ ಹೇಳಬೇಕಾಗಿದೆ, ಏನು ಹೇಳಬೇಕು ಹೇಳು ಅಂತ. ಆಗ ಅವಳು ಹೇಳ್ತಾಳೆ, ಬೇರೆ ಏನು ಸಂದೇಶ ಹೇಳೋದಿಲ್ಲ ಅವಳು. ವಿದುಲಾ ಅಂತ ಒಬ್ಬಳು ಸ್ತ್ರೀ, ಅವಳಿಗೊಬ್ಬ ಮಗ, ಆ ಹೆಸರೆಲ್ಲ ನನಗೆ ಈಗ ನೆನಪಿಲ್ಲ, ಉದ್ಯೋಗ ಪರ್ವದಲ್ಲಿ ಬರ್ತದೆ ಆ ಕಥಾ. ಸೋತ್ ಹೋಗಿರ್ತಾನೆ, ಅನೇಕ ಕಡೆ ಅನೇಕ ಬಾರಿ ಶತ್ರುಗಳಿಂದ ಸೋತ್ ಹೋಗಿರ್ತಾನೆ. ಅವನಿಗೆ ಈ ತಾಯಿ ಅವನನ್ನು ಹುರಿದುಂಬಿಸ್ತಾಳೆ. ತಾಯಿ ಹುರಿದುಂಬಿಸ್ತಾಳೆ, ಕೆಲವು ಸರಿ ತಡೀಲಿಕ್ಕಾಗದೆ ಮೂದಲಿಸ್ತಾಳೆ. ಆವಾಗ ಅವನು ಎಚ್ಚೆತ್ತುಕೊಂಡು ಯುದ್ಧ ಮಾಡಿ ಶತ್ರುಗಳನ್ನು ಸೋಲಿಸ್ತಾನೆ. ಅದು ವಿದುಲಾ ಅಂತ ತಾಯಿ ಹೇಳಿದ ಒಂದು ಕಥಾ, ಆ ಮಗನನ್ನು ಪ್ರಚೋದಿಸಿದ ಒಂದು ಕಥಾ ಅದು. ಅದನ್ನು ಕುಂತಿ ಕೃಷ್ಣನ ಎದುರಿಗೆ ಹೇಳ್ತಾಳೆ, ಇದನ್ನು ಪಾಂಡವರಿಗೆ ಹೋಗಿ ಹೇಳು ಅಂತ. ಆ ಕಥಾ ಆದ ಮೇಲೆ ಅಲ್ಲಿ ಬರುವ ಒಂದು ಫಲಶ್ರುತಿ ಇದೆ. ಇದನ್ನು ಕೇಳಿದರೆ ಗರ್ಭಿಣಿ, ಅವರು ಬ್ರಾಹ್ಮಣ ಸ್ತ್ರೀ ಆದರೆ ಜ್ಞಾನಿಯಾದ ಮಗನನ್ನು ಹೆರ್ತಾಳೆ, ಕ್ಷತ್ರಿಯ ಸ್ತ್ರೀ ಆದರೆ ಶೂರನಾದ ಮಗಳನ್ನು ಹೆರ್ತಾಳೆ ಅಂತ, ಹೀಗೆಲ್ಲ ಅದರ ಫಲಶ್ರುತಿ ಅಲ್ಲಿ ಬರ್ತದೆ.
ವೈಶ್ಯರಾದರೆ ಧನ ಧಾನ್ಯ ಮತ್ತು ಜ್ಞಾನ ಇತ್ಯಾದಿಗಳ ಸಮೃದ್ಧಿ, ವೈಶ್ಯನಿಗೂ ಮತ್ತು ಶೂದ್ರನಿಗೂ ಕೂಡ ಸುಖದ ಸಮೃದ್ಧಿ ಎಲ್ಲ ಸಿಗ್ತದೆ ಅಂತ ಅಲ್ಲೊಂದು ಕೇಳಿ ಬರ್ತದೆ. ಇದು ಇಂಥ ಸದ್ವಿಚಾರಗಳು ಸದಾಚಾರಗಳು ದಂಪತಿಗಳಲ್ಲಿ ಪ್ರಾರಂಭ ಕಾಣಬೇಕು, ತಪಸ್ಸು ಪ್ರಾರಂಭ ಆಗಬೇಕು ಅಂತ ಹೇಳಿದೆ ನಾನು. ಕೇವಲ ಸುಖ ಪಡಲಿಕ್ಕಾಗಿ ಇರೋ ಆಶ್ರಮ ಅಲ್ಲ ಅದು. ಗೃಹಸ್ಥಾಶ್ರಮ ಅಂದರೆ ಕೇವಲ ಸುಖ ಪಡಲಿಕ್ಕಾಗಿರೋ ಆಶ್ರಮ ಅಲ್ಲ. ಇದೊಂದು ವೇದ ಮಂತ್ರ ಹೇಳಿದೆ. ಈಗ ಇದರ ಅರ್ಥ ಮುಂದೆ ಹೇಳೋನಿದ್ದೇನೆ. ಗಾರ್ಹಾಪತ್ಯಾಯ ಜಾಗೃಹಿ, ಎಚ್ಚೆತ್ತುಕೊಳ್ಳ್ರಿ. ಗೃಹಸ್ಥಾಶ್ರಮವನ್ನು ನೀವಿಬ್ಬರು ಸೇರಿ ಆಚರಣೆ ಮಾಡಬೇಕಾಗಿದೆ, ಎಚ್ಚೆತ್ತುಕೊಳ್ಳ್ರಿ. ಏನು ಎಚ್ಚೆತ್ತುಕೊಳ್ಳೋದು? ನಾವು ಹೇಗೆ ದೈಹಿಕವಾಗಿ ಹೆಣ್ಣಾಗಿದ್ದೀವಿ, ನಾವು ದೈಹಿಕವಾಗಿ ಗಂಡಾಗಿದ್ದೀವಿ, ಮತ್ತೇನು ಗೃಹಸ್ಥಾಶ್ರಮ ಆಚರಣೆ ಮಾಡಿದ್ರೆ ನಾವು ಎಚ್ಚೆತ್ತುಕೊಳ್ಳೋದೇನು ಬಂತು ಅಂತ ತಿಳ್ಕೊಂಡಿದ್ರೆ ಪಶು ಪಕ್ಷಿಗಳಿಗೂ ನಮಗೂ ಏನು ವ್ಯತ್ಯಾಸ ಇಲ್ದಂಗೆ ಆಗ್ತದೆ. ಪ್ರಕೃತಿ ನಮ್ಮನ್ನು ಹೆಣ್ಣನ್ನಾಗಿ ಮಾಡಿದೆ, ನಮ್ಮನ್ನು ಗಂಡನ್ನಾಗಿ ಮಾಡಿದೆ. ನಾವು ತಯಾರಾಗಿದ್ದೀವಿ ಸಂತಾನೋತ್ಪಾದನೆಗೆ ಅಂದರೆ ಹೌದು, ಅವು ಸಂತಾನೋತ್ಪಾದನೆ ಮಾಡ್ತಾರೆ, ನೀವು ಮಾಡ್ತೀರಿ. ಆಹಾರ ನಿದ್ರಾ ಭಯ ಮೈಥುನಾನಿ ಸಾಮಾನ್ಯಮೇತತ್ ಪಶುಭಿರ್ನರಾಣ. ಆಹಾರ, ನಿದ್ರೆ, ಭಯ, ಇನ್ನೊಬ್ಬರನ್ನು ನೋಡಿ ಹೆದರುವುದು ಅಥವಾ ಇನ್ನೊಬ್ಬರಿಗೆ ನಾವೇ ಭಯ ಕೊಡೋದು, ಇನ್ನೊಂದು ಸಂತಾನೋತ್ಪಾದನೆ. ಇವು ಪಶುಗಳಿಗೂ ಪ್ರಾಣಿಗಳಿಗೂ ಮನುಷ್ಯರಿಗೂ ಸಮಾನವೇ. ಜ್ಞಾನಂತೂ ತೇಷಾಂ ಅಧಿಕೋ ವಿಶೇಷ. ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಒಂದು ವ್ಯತ್ಯಾಸ ಏನಂದರೆ ಜ್ಞಾನ. ಆ ಜ್ಞಾನ ಇಲ್ಲದೆ ಹೋದರೆ ಪಶುಭಿ ಸಮಾನ ಆಗಿಬಿಡ್ತಾನೆ. ಅದಕ್ಕಾಗಿ ಜ್ಞಾನ ಗಳಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಗೃಹಸ್ಥಾಶ್ರಮವನ್ನು ಅರಿತು ಬಾಳಬೇಕು. ಅದಕ್ಕಾಗಿ ಜಾಗೃಹಿ, ಎಚ್ಚೆತ್ತುಕೊಳ್ಳು ಅಂತ ಆ ಮಂತ್ರ ಹೇಳ್ತದೆ. ಅದಕ್ಕಾಗಿ ವಿವಾಹ ಆದ ಕೂಡಲೇ ಅಂಥ ಸದಾಚಾರ ಸದ್ವಿಚಾರಗಳನ್ನು ರೂಢಿಸ್ಕೊಳ್ಬೇಕು. ವಿಶೇಷತಃ ಗರ್ಭಿಣಿ ಆದ ಕೂಡಲೇ ಅಂಥ ಉತ್ತಮವಾದಂಥ ಕಥೆಗಳು ಎಲ್ಲ ನನ್ನ ಕಿವಿಗೆ ಬೀಳುವಂತಾಗಿರಬೇಕು. ಆಧುನಿಕ ಮಾಧ್ಯಮಗಳು ಅವುಗಳೆಲ್ಲ ಉಪಟಳ, ಅವು ನಮ್ಮ ಮೇಲೆ ದುಷ್ಪರಿಣಾಮ ಬೀರಬಾರ್ದು, ಮುಂದಿನ ಗರ್ಭದ ಮೇಲೂ ಕೂಡ ಅವು ದುಷ್ಪರಿಣಾಮ ಬೀರುವಂತೆ ಆಗಬಾರ್ದು ಅನ್ನೋದ್ರ ಬಗ್ಗೆ ಗಮನ ಇರಬೇಕು. ಅದರಲ್ಲಿ ವಿದುಲೋಪಾಖ್ಯಾನ ಅಂತ ಕೇಳುವುದಾದರೆ ಗರ್ಭಿಣಿ ಇದ್ದಾಗ ಹರಿವಂಶ ಕೇಳಬೇಕು, ಸಂತಾನಕ್ಕಾಗಿ ಹರಿವಂಶ ಕೇಳಬೇಕು, ಭಾಗವತ ಕೇಳಬೇಕು ಅಂತ ಜನ ತಿಳ್ಕೊಂಡಿದ್ದಾರೆ. ಕೇಳಬಾರದು ಅಂತಲ್ಲ. ಹೀಗಾಗಿ ಮಹಾಭಾರತ ಕಡೆಗಣನೆಗೊಳಗಾಗಿದೆ, ಅದು ಅವಜ್ಞೆಗೊಳಗಾಗಿದೆ. ಅದನ್ನು ನೋಡಿ ಬೇಸರಾಗಿ ಮಾತು ಹೇಳ್ತಿದ್ದೇನೆ. ಇದು ಅಲ್ಲಿ ಬಂದಿದೆ ಮಹಾಭಾರತದಲ್ಲಿ, ಈ ಕಥಾ ಎಲ್ಲರೂ ಕೇಳ್ರಿ ಅಂತ. ಇಷ್ಟಾದ ಮೇಲೆ ಮತ್ತೊಂದೆರಡು ಕಡೆ ಗರ್ಭಧಾರಣೆ ಆಯಿತು, ಇನ್ನು ಪ್ರಸವನೇ ಸಮೀಪಕ್ಕೆ ಬಂದಿದೆ. ಪ್ರಸವ ಸಮೀಪಕ್ಕೆ ಬಂದಾಗ ಏನಾದರೂ ಆ ಪ್ರಸವಕ್ಕೆ ಡೆಲಿವರಿಗೆ ವಿಘ್ನಗಳಿದ್ದರೆ ಅದಕ್ಕೆ ಮಂತ್ರಗಳನ್ನು ಹೇಳ್ತಾರೆ ಮಹಾಭಾರತದಲ್ಲಿ. ಒಂದೆರಡು ಮಂತ್ರಗಳು ಬರ್ತವೆ. ಹಯಗ್ರೀವನ ಒಂದು ಶ್ಲೋಕ ಇದು, ಚತುರ್ಮುಖ ಬ್ರಹ್ಮನಿಗೆ ಹಯಗ್ರೀವ ಕಾಣಿಸಿಕೊಂಡ ಅಂತ. ಅಂಥ ಒಂದು ಪ್ರಸಂಗ ಒಂದು. ಮತ್ತು ಹರಿವಂಶದಲ್ಲಿ ಒಂದು ಪ್ರಸಂಗ ಇದೆ. ಈ ಎಲ್ಲ ಪ್ರಸಂಗಗಳನ್ನು ಕೇಳಿದರೆ ಅವರಿಗೆ ಸುಖಪ್ರಸವಕ್ಕೆ ಏನಾದರೂ ವಿಘ್ನ ಇದ್ದರೆ ಅವೆಲ್ಲ ಪರಿಹಾರ ಆಗ್ತವೆ ಅಂತ ಶಾಸ್ತ್ರ ಅದನ್ನು ವರ್ಣನೆ ಮಾಡ್ತದೆ. ಇಂಥದನ್ನೆಲ್ಲ ನಾವು ಮೊದಲೇ ತಿಳ್ಕೊಂಡಿರಬೇಕು. ಎಷ್ಟು ಸಾಧ್ಯವೋ ಅಷ್ಟು ಆ ಸಂದರ್ಭದಲ್ಲಿ ಅದನ್ನೆಲ್ಲವನ್ನು ಆಚರಣೆಗೆ ತರಬೇಕು. ಕೊನೆಯ ಸಂದರ್ಭದಲ್ಲೇ ಅವನ್ನೆಲ್ಲ ಆಚರಣೆಗೆ ತರೋದು ಕಷ್ಟ. ಅದಕ್ಕಾಗಿ ಮೊದಲೇ ಗೊತ್ತಿರಬೇಕು. ಕೇಳಬೇಕು ಅಂತ ಅವಕಾಶ ನೀವು ಮಾಡಿಕೊಂಡಿದ್ದೀರಿ, ಹೇಳಬೇಕು ಅಂತ ಅವಕಾಶ ನಾನು ಮಾಡಿಕೊಂಡಿದ್ದೀನಿ. ಅದಕ್ಕಾಗಿ ಅದರ ಬಗ್ಗೆ ನಿಮ್ಮ ಗಮನ ಸೆಳೆದಿದ್ದೇನೆ. ಆ ಸಾಹಿತ್ಯ ಎಲ್ಲ ಇವತ್ತು ಉಪಲಬ್ಧ ಇದ್ದೇ ಇದೆ. ಆ ಸಂದರ್ಭದಲ್ಲಿ ನೀವು ಅದನ್ನು ಕಿವಿಗೆ ತಗೊಂಡು ಅದನ್ನು ಮಾಡಬೇಕಷ್ಟೆ. ಈಗ ಇಷ್ಟೆಲ್ಲ ಒಂದು ಎಚ್ಚರ ಇಟ್ಕೊಂಡು ನಾವು ಗೃಹಸ್ಥಾಶ್ರಮವನ್ನು ಬಾಳದೆ ಹೋದರೆ, ನಾನು ಅನೇಕ ಕಡೆ ಹಾಸ್ಯದಿಂದ ಅದನ್ನು ಹೇಳಿದ್ದಿದೆ. ಇವತ್ತೆಲ್ಲಾದರೂ ಅಶ್ವಮೇಧ ಯಾಗ ನಡೀತದ? ಏನಿಲ್ಲ. ಅಶ್ವಮೇಧ ಯಾಗ ಯಾರೋ ಮಾಡ್ತಿದ್ರು ಹಿಂದೆ ಅಂತ ಕೇಳಿರ್ತೇವೆ. ಕಲಿಯುಗದಲ್ಲಿ ಅಶ್ವಮೇಧ ಯಾಗ ಮಾಡಲೇಬಾರ್ದು ಅಂತ ಹೇಳಿರ್ತಾರೆ. ಅದು ರಾಜರು ಮಾತ್ರ ಮಾಡೋದು, ಬ್ರಾಹ್ಮಣರೇನು ಅದನ್ನು ಮಾಡೋದಿಲ್ಲ, ಅದು ವಿಷಯ ಬೇರೆ. ಗುಪ್ತ ಸಾಮ್ರಾಜ್ಯ ಅಂತ ಒಂದಿತ್ತು, ಗುಪ್ತರು ಅಂತ. ಅದರಲ್ಲಿ ಯಾವನೋ ಒಬ್ಬ ಕಲಿಯುಗದಲ್ಲಿಯೂ ಮಾಡಿದ್ದ ಅಂತ ಕೇಳ್ತೇವೆ. ಎಷ್ಟೋ ಸಾವಿರವೋ 1,500 ವರ್ಷವೋ ಹಿಂದೆ. ಯಾಕೆ ಇದನ್ನು ನೆನಪು ಮಾಡಿಕೊಟ್ಟೆ ಅಂದರೆ, ನಾವು ಗೃಹಸ್ಥಾಶ್ರಮದ ಬಗ್ಗೆ ಹೆಣ್ಣು ಗಂಡುಗಳಿಬ್ಬರು ಸರಿಯಾಗಿ ಆಲೋಚನೆ ಮಾಡಿ ಅದಕ್ಕೆ ತಯಾರಿ ಇಟ್ಕೊಂಡು ಮಾಡದೆ ಹೋದರೆ ಇನ್ನು ಮುಂದೆ ಒಂದು ಕಾಲ ಬರ್ತದೆ. ಈ ಕಾಲಕ್ಕೆ ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಸಾಕ್ಷಿ ಆಗ್ತಾರೆ. ಮದುವೆ ಅನ್ನೋದೇ ಅಪರೂಪದಾಗಿ ಹೋಗ್ತದೆ. ಎಲ್ಲರಿಗೂ ಕೂಡ ಎಲ್ಲ ಕಡೆಯೂ ಕೂಡ ಅನೈತಿಕ ಸಂಬಂಧಗಳು, ಬ್ರಾಹ್ಮಣರಲ್ಲೂ ಕೂಡ ಅನೈತಿಕ ಸಂಬಂಧಗಳು, ಹೆಣ್ಣು ಗಂಡುಗಳಲ್ಲಿ ಅನೈತಿಕ ಸಂಬಂಧ. ಮತ್ತು ಯಾಕೆ ಇಂಥವಲ್ಲಿ ಈ ವಿವಾಹದಲ್ಲಿ ಏರುಪೇರು ಆಗೋದನ್ನು ಗಮನಿಸಿ, ಇಷ್ಟೆಲ್ಲ ಕಷ್ಟ ಇದ್ದರೆ ವಿವಾಹವೇ ಬೇಡ ಅಂತ ಹೆಣ್ಣುಗಳು ದೂರ ಉಳಿಯೋದು, ಗಂಡುಗಳು ದೂರ ಉಳಿಯೋದು. ಹೀಗೆಲ್ಲ ಆಗಿ ವಿವಾಹ ಅನ್ನೋ ಒಂದು ಸಂಸ್ಥಾ, ಅದೊಂದು ವ್ಯವಸ್ಥೆನೇ ಕುಸಿದು ಬೀಳ್ತದೆ ಮುಂದೆ ಹೋದಂತೆ. ಎಲ್ಲೋ ಒಂದು ಕಡೆ ಎಲ್ಲಾದರೂ ಮದುವೆ ನಡೆದ್ರೆ, ಭಾಳ ದಿವಸ ಆಯ್ತು ಮದುವೆ ನಡೆದು, ಎಲ್ಲಾದರೂ ಮದುವೆ ನೋಡ್ಲಿಕ್ಕೆ ಹೋಗೋಣ ಬರ್ರಿ ಅಂತ ಹೋಗೋಂಗಾಗ್ತದೆ. ಅಷ್ಟು ಅಪರೂಪದ್ದಾಗಿ ಹೋಗ್ತದೆ ಮದುವೆ ಅನ್ನೋ ವ್ಯವಸ್ಥೆನೇ. ಅದನ್ನು ತಿಳಿದು ಬಾಳದೆ ಹೋದರೆ, ಗಂಡು ಹೆಣ್ಣು ಇಬ್ಬರು ಕೂಡ ಆ ಥರ ತಿಳಿದು ಬಾಳಬೇಕು.
ಅದಿಲ್ಲದೆ ಹೋದರೆ ಇಬ್ಬರಿಗೂ ಸುಖ ಇಲ್ಲ. ನಾನು ಕಳೆದ ದಿವಸ ಹೇಳಿದಂತೆ ನಮ್ಮ ವೈವಾಹಿಕ ಸ್ಥಿತಿಗತಿ ಮ್ಯಾರಿಡ್ ಅಂತ ಹಾಕೊಳ್ಳಿಕ್ಕೆ ಮಾತ್ರ ಸೀಮಿತ ಆಗ್ತದೆ ಹೊರತು ಒಳಗಿನ ಒಂಟಿತನ ಹೋಗೋದಿಲ್ಲ. ಮನುಷ್ಯನಿಗೆ ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕು ಅದೆಲ್ಲ ಆಗಲೇಬೇಕು. ಹುಟ್ಟಿದಾರಭ್ಯ ತಂದೆ ತಾಯಿ ಪ್ರೀತಿ ಸಿಗಬೇಕು, ಅಣ್ತಮ್ಮಂದ್ರ ಪ್ರೀತಿ ಸಿಗಬೇಕು. ಒಂಟಿಯಾಗಿ ಬೆಳೆದ ಮಗು ಸುಖವಾಗಿರೋದಿಲ್ಲ ಅಂತ ಹೇಳ್ತಾರೆ ಮನಃಶಾಸ್ತ್ರಜ್ಞರು. ಅಣ್ತಮ್ಮಂದ್ರ ಪ್ರೀತಿ ಬೇಕು, ಮತ್ತು ಸ್ನೇಹಿತರ ಒಡನಾಟ ಬೇಕು, ಗುರುಗಳ ಒಡನಾಟ ಬೇಕು, ಸಮಾಜದ ಒಡನಾಟ ಬೇಕು, ಹೆಣ್ಣಿಗೆ ಗಂಡಿಗೆ ಹೆಣ್ಣಿನ ಒಡನಾಟ ಬೇಕು. ಆಯಾ ಕಾಲದಲ್ಲಿ ಅದಾಗದೆ ಹೋದರೆ ಮನುಷ್ಯ ಪೂರ್ಣ ಆಗೋದಿಲ್ಲ. ಮುಂದೊಂದು ಕಾಲಕ್ಕೆ ಮನುಷ್ಯನಿಗೆ ಹುಚ್ಚು ಹಿಡಿತದೆ. ಇದು ನೆನಪಿಟ್ಕೊಳ್ರಿ, ಈಗಲೇ ಹೇಳ್ತೇನೆ. ಈಗಾಗಲೇ ಇಂಥ ಹುಚ್ಚುಗಳು ಅನೇಕ ಪಾಶ್ಚಾತ್ಯ ಸಮಾಜಕ್ಕೆ ಹಿಡಿದಾಗಿದೆ. ಜನರಲ್ಲಿ ಸ್ವಾಸ್ಥ್ಯ ಅನ್ನುವುದೇ ಇಲ್ಲದಂತಾಗಿದೆ. ಯಾಕೆಂದರೆ ಸಮಾಜದ ಸ್ಥಿರತೆಗೆ ಬೇಕಾದದ್ದು ಕುಟುಂಬದ ಸ್ಥಿರತೆ. ಆ ಕುಟುಂಬದ ಸ್ಥಿರತೆ ಇಲ್ಲ ಅನ್ನೋ ಕಾರಣದಿಂದ, ಕುಟುಂಬದ ಸ್ಥಿರತೆಗೆ ಬೇಕಾದ ಏರ್ಪಾಡು ನಾವು ಮಾಡ್ಕೊಳ್ಳದೇ ಇರೋ ಕಾರಣದಿಂದ ಸಮಾಜದಲ್ಲಿ ಅಂಥ ಒಂದು ಅಸ್ಥಿರತೆ ಇದೆ. ವಿದೇಶದಲ್ಲಿ ಅನೇಕ ಕಾಲ ಇದ್ದು ಬಂದವರ ಅಭಿಪ್ರಾಯಗಳನ್ನು ಕೇಳಿದ್ದೀನಿ. ಏನು ಹೇಳ್ತಾರೆ ಅಂದರೆ, ಯಾವತ್ತೂ ಒಂದು ಅಸ್ಥಿರತೆ. ನೀನು ಮದುವೆ ಮಾಡ್ಕೊಂಡೆ, ನೀನು ಹುಡುಗಿ ಮದುವೆ ಮಾಡ್ಕೊಂಡೆ, ಯಾವತ್ತು ನೀನು ಬಿಟ್ಟು ಹೋಗ್ತೀಯ ಅಂತ ಅವಳಿಗೆ ಗ್ಯಾರಂಟಿ ಇಲ್ಲ, ನೀನು ಯಾವಾಗ ಅವನ ಕೈ ಕೊಡ್ತೀಯ ಅಂತ ಅವನಿಗೂ ಗ್ಯಾರಂಟಿ ಇಲ್ಲ. ನಮ್ಮಲ್ಲಿ ಹಾಗಿಲ್ಲ. ಇವತ್ತು ಸಾಯೋ ತನಕ ನಾವು ಇಬ್ಬರೇ ಇರ್ತೀವಿ ಅಂತ ನಿಶ್ಚಿತ ಇದೆ ಹೆಚ್ಚು ಕಡಿಮೆ. ನಮ್ಮಲ್ಲಿಯೂ ಅಂಥ ಬದಲಾವಣೆ ಹೊಲಸು ಗಾಳಿ ಬೀಸ್ತಿರೋದು ಹೌದು. ಆದರೂ ನಮ್ಮ ಸಮಾಜ ಇನ್ನೂ ಸ್ಥಿರವಾಗಿದೆ. ಇವತ್ತು ಅವರಲ್ಲಿ ಆ ಸಮಾಜ ಸ್ಥಿರ ಆಗಿಲ್ಲ. ಆದ್ದರಿಂದ 50, 40, 50 ಆ ವಯಸ್ಸಿನ ಹೆಂಗಸರನ್ನು ಮಾತಾಡಿಸಿದ್ರು ಯಾವತ್ತೂ ಕೂಡ ಒಂದು ಆತಂಕ. ಇನ್ನು ಒಬ್ಬನ ಜೊತೆ ಇದ್ದೇನೆ, ಮದುವೆ ಮಾಡ್ಕೊಂಡಿದ್ದೀನಿ ಅಥವಾ ಮದುವೆ ಮಾಡ್ಕೊಂಡಿಲ್ಲ, ಅದು ಮುಂದೆ ಏನಾಗ್ತದೋ ಗೊತ್ತಿಲ್ಲ. ಯಾವತ್ತೂ ಅದನ್ನು ಉಳಿಸ್ಕೊಳ್ಳಿಕ್ಕಾಗಿ ಪರದಾಟ ಧರ್ಮದ ಮಿತಿಯಲ್ಲಿದ್ದರೆ ಅಡ್ಡಿ ಇಲ್ಲ. ಆ ಪರದಾಟ ನಾಟಕ ಆದರೆ, ದಾಂಪತ್ಯವನ್ನು ಅಥವಾ ಆ ಲಿವಿಂಗ್ ರಿಲೇಷನ್ ಏನಿರ್ತದಲ್ಲ ಅದನ್ನು ಉಳಿಸ್ಕೊಳ್ಳಿಕ್ಕೆ ಮಾಡುವಂಥ ಪರದಾಟ ನಾಟಕ ಆದರೆ ಅದರಿಂದ ಇಬ್ಬರಿಗೂ ಉಪಯೋಗ ಇಲ್ಲ. ಆದ್ದರಿಂದ ಮನುಷ್ಯನಿಗೆ ಹುಚ್ಚಿಡಿದು ಬರ್ತದೆ. ನಾವು ಇದನ್ನು ಕೇಳೇ ಇರಲಿಲ್ಲ ಈ ಹಿಂದೆ. ಏನಂತ ಮನಃಶಾಸ್ತ್ರಜ್ಞರು, ಸೈಕೋಥೆರಪಿಸ್ಟ್ಗಳು ಅಂತೆಲ್ಲರೂ ಕೇಳಿದ್ವಿ ನಮ್ಮ ಸಮಾಜದಲ್ಲಿ. ಇವತ್ತು ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಇದೆ, ಅದು ಕೌನ್ಸಿಲರ್ಗಳಿದ್ದಾರೆ. ಪೋಸ್ಟ್ ಮ್ಯಾರೇಜ್ ಕೌನ್ಸಿಲಿಂಗ್ಗಳಿದ್ದಾರೆ. ಹೇಗೆ ಮಕ್ಕಳನ್ನು ಬೆಳೆಸಬೇಕು ಅನ್ನೋದಕ್ಕೆ ಕೌನ್ಸಿಲಿಂಗ್ ಕೊಡಲಿಕ್ಕೆ ಹುಟ್ಕೊಂಡಿದ್ದಾರೆ ಎಲ್ಲ ಕಡೆ. ಇದೆಲ್ಲ ಕೇಳೇ ಇರಲಿಲ್ಲ ನಾವು. ನಿಮ್ಮ ತಾಯಂದಿರು, ಅಜ್ಜಂದಿರು 4, 6, 8 ಮಕ್ಕಳನ್ನು ಹೆತ್ತರು. ಅವರೆಲ್ಲ ಏನು ದೊಡ್ಡ ಋಷಿಮುನಿಗಳಂತೆ ಬದುಕದೆ ಹೋದರು, ಸಜ್ಜನರಾಗಿ ಬದುಕಂತೂ ಬದುಕಿದ್ರು. ಯಾವ ವಂಶ ಆದರೂ ಇರಬಹುದು, ಯಾವ ಊರಾದರೂ ಇರಬಹುದು, ಯಾವ ಜಾತಿ ಆದರೂ ಇರಬಹುದು, ಬದುಕಿದ್ರು. ಆದರೆ ಇವತ್ತು ಹಾಗೆ ಸಜ್ಜನರಾಗಿ ಮಾನವಂತರಾಗಿ ಬದುಕ್ತಾರೆ ಅನ್ನೋದೇ ನಿಶ್ಚಿತ ಇಲ್ಲದಂತಾಗಿದೆ. ಎಲ್ಲ ಕಡೆಯೂ ಪ್ರತಿಯೊಂದಕ್ಕೂ ಒಂದು ತರಬೇತಿ. ಯಾವುದನ್ನು ಕಾಮನ್ ಸೆನ್ಸ್ನಿಂದ ಮನುಷ್ಯ ಮಾಡಬೇಕಾಗಿತ್ತು, ಅದಕ್ಕೆ ಪ್ರತಿಯೊಂದಕ್ಕೂ ಒಂದೊಂದು ತರಬೇತಿ ಬರುವಂತಾಗಿದೆ. ತರಬೇತಿ ಕೊಡುವವರು ತಾವು ತಮ್ಮ ಜೀವಮಾನದಲ್ಲಿ ಅದನ್ನೆಷ್ಟು ಅಳವಡಿಸ್ಕೊಂಡಿರ್ತಾರೆ. ಪಾಪ ಅವರು ಮನುಷ್ಯರೇ, ಒಂದಿಷ್ಟು ಪುಸ್ತಕ ಓದ್ತಾರೆ. ನಮ್ಮ ದುರ್ದೈವ ಏನಂದರೆ, ಇವತ್ತು ಈ MBBS ಇದೆಯಲ್ಲ, MBBS ವೈದ್ಯರಾದವರಿಗೆ ಭಾರತೀಯ ಆಯುರ್ವೇದ ಪದ್ಧತಿಯ ಪರಿಚಯ ಇರಲೇಬೇಕಂತೇನಿಲ್ಲ. ಪಶ್ಚಿಮದಲ್ಲಿ ಏನಿದೆ ಅದನ್ನೇ ಓದ್ತಾರೆ. ಇಂಜಿನಿಯರ್ಗಳು ಅಲ್ಲೇನು ಡೆವಲಪ್ ಆಗಿದೆ ಅದನ್ನೇ ಓದ್ತಾರೆ. ಲಾನು ಕೂಡ ಅಲ್ಲೇನಿದೆ ಅದನ್ನೇ ಓದ್ತಾರೆ. ಯಾವುದೋ ಒಂದು ಸಬ್ಜೆಕ್ಟ್ ನಮ್ದಿಟ್ಟಿರ್ತಾರೆ. ಸೈಕಾಲಜಿ ಓದಿದವ್ರನ್ನೂ ಕೇಳಿದ್ದೇನೆ, MSc ಸೈಕಾಲಜಿ ಮಾಡಿದವ್ರನ್ನೂ ಕೇಳಿದ್ದೇನೆ, ಸೈಕೋಥೆರಪಿ ಮಾಡಿದವ್ರನ್ನ ಮಾತಾಡಿಸಿದ್ದೇನೆ. ಎಲ್ಲ ಅವ್ರದ್ದೇ. ಒಂದು ಯಾವುದೋ ಸಬ್ಜೆಕ್ಟ್ ನಮ್ಮದು ಇತ್ತು, ಇಲ್ಲಿದ್ರು ಇಲ್ಲ. ನಮ್ಮ ಭಗವದ್ಗೀತಾದಲ್ಲಿ ಸೈಕಾಲಜಿ ಇದೆ, ಸೈಕೋಥೆರಪಿ ಇದೆ, ಅದು ನೋಡ್ರಿ ಅಂದರೆ ಅವ್ರ ಗಮನವೇ ಇಲ್ಲ. ಸಂಧ್ಯಾವಂದನದಲ್ಲಿ ಸೈಕಾಲಜಿ ಇದೆ, ಸೈಕೋಥೆರಪಿ ಇದೆ, ಪೂಜಾದ ಆರಂಭದಲ್ಲಿ ಅದು ನೋಡ್ರಿ ಅಂದರೆ ಹೌದು ಇದೆಲ್ಲ ಇದೆಯಾ ಅಂತ ಕೇಳ್ತಾರೆ, ಆಶ್ಚರ್ಯಪಡ್ತಾರೆ. ನಾವೆಲ್ಲ ಅಲ್ಲಿ ಮಾತ್ರ ಇದೆ ಅಂತ ತಿಳ್ಕೊಂಡಿದ್ವಿ, ಎಲ್ಲನೂ ಇಲ್ಲಿದ್ದೇ ಇದೆ, ಅದು ಗೊತ್ತೇ ಇಲ್ಲ. ಹಾಗೆ ಈ ಪ್ರತಿಯೊಂದಕ್ಕೂ ಇಂಥ ಪರಿಸ್ಥಿತಿ ಬರ್ತದೆ. ಅವರು ಪಶ್ಚಿಮ ದೇಶದಲ್ಲಿ ಏನಿದೆ ಆ ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್, ಪೋಸ್ಟ್ ಮ್ಯಾರೇಜ್ ಕೌನ್ಸಿಲಿಂಗ್ ನಮ್ಮ ಮೇಲೆ ಹೇರ್ಲಿಕ್ಕೆ ಹೋಗ್ತಾರೆ. ಅದು ಹೇಗಿಲ್ಲ ಹೊಂದಾಣಿಕೆ ಆಗಬೇಕು, ನಮ್ಮ ಹುಡುಗಿಯರು ಬದುಕಬೇಕು ಹೇಗೆ? ಇದು ಬರೇ ನಿಮ್ಮಿಬ್ಬರು ಚಿಂತೆ ಅಲ್ಲ, ನಾಳೆ ಮುಂದಿನ ಸಂತಾನ, ಅದ್ರ ಮುಂದಿನ ಸಂತಾನ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ವಿಚಾರ ಮಾಡಬೇಕಾಯ್ತು ಮನುಷ್ಯ. ಅದಕ್ಕಾಗಿ ಬಹಳ ಎಚ್ಚರಿಕೆಯಿಂದ ಮನುಷ್ಯ ಬದುಕಬೇಕಾಗ್ತದೆ. ಹೆಣ್ಣಿಗೆ ಹೇಗೋ ಹಾಗೆ ಗಂಡಿಗೂ ಕೂಡ. ನನಗೆ ಬೇಂದ್ರೆ ಅವ್ರ ಮಾತು ಯಾವಾಗಲೂ ನೆನಪಿಗೆ ಬರ್ತಿರ್ತದೆ, ಹೆಂಡತಿ ಒಲುಮೆಯ ಭಾಗ್ಯವನ್ನು ಅರಿಯದ ಗಂಡಿಗೆ ಜಯ ಇಲ್ಲ ಅಂತ. ನೀವು ಒಂದು 1000 ಗಾಯತ್ರಿ ಮಾಡ್ಬೋದು, 1,00,000 ಗಾಯತ್ರಿ ಮಾಡ್ಬೋದು. ಆಯಾ ವಯಸ್ಸಿನಲ್ಲಿ ಏನೇನು ಪ್ರೀತಿ, ಯಾರ್ಯಾರಿಂದ ಏನೇನು ಒಡನಾಟ ಸಿಗಬೇಕೋ ಅದು ಸಿಗದೆ ಹೋದ್ರೆ ಮನುಷ್ಯ ಹುಚ್ಚನಾಗ್ತಾನೆ. ದೇವ್ರ ಬಗ್ಗೆ ಪ್ರವಚನ ಮಾಡ್ಬೋದು. ದೇವರು ನಮಗೆ ಪ್ರತ್ಯಕ್ಷ ಸಿಗುವಂಥವನಲ್ಲ. ಈ ನಾವಿರೋ ಲೆವೆಲ್ನಲ್ಲಿ, ನಾವಿರೋ ಸ್ಟೇಜ್ನಲ್ಲಿ ನಮಗೆ ಪ್ರತ್ಯಕ್ಷ ಸಿಕ್ಕು ಸಾಂತ್ವನ ಹೇಳೋರು ಯಾರು?
ನಮ್ಮ ಹೆಂಡತಿ, ನಮ್ಮ ಗಂಡ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅತ್ತೆ ಮಾವ, ನಮ್ಮ ಅಣ್ಣಂದರು, ಗುರುಗಳು ಬೇಕಂದ್ರೆ ಪಾದಸ್ಪರ್ಶಕ್ಕೆ ಸಿಗ್ತಾರೆ, ತಲೆ ಮೇಲಿಟ್ಟು ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ. ಇವರೆಲ್ಲರನ್ನೂ ಪ್ರೀತಿ ಮನುಷ್ಯನಿಗೆ ಬೇಕೇ ಬೇಕು. ಅದು ದುರ್ದೈವ ಏನಂದ್ರೆ ಎಲ್ಲ ಸಂಬಂಧಗಳು ಹಾಳಾಗ್ತವೆ. ತಂದೆ ಮಕ್ಕಳ ಸಂಬಂಧನೂ ಹಾಳಾಗ್ತದೆ, ಗಂಡ ಹೆಂಡತಿರ ನಡುವಿನ ಸಂಬಂಧವೂ ಹಾಳಾಗ್ತದೆ. ಮನುಷ್ಯನಿಗೆ ಹುಚ್ಚು ಹಿಡಿಲಿಕ್ಕೆ ಭಾಳ ದಿವಸ ಇಲ್ಲ. ಅದು ಏನಾಗ್ತದೆ, ನಮ್ಮ ದೇಹಕ್ಕೆ ಏನಾದರೂ ಗಾಯ ಆದರೆ ಗೊತ್ತಾಗ್ತದೆ ಕೂಡಲೇ. ಟೆಂಪರೇಚರ್ ಏರಿದ್ರೆ ಗೊತ್ತಾಗ್ತದೆ, ಡಾಕ್ಟರ್ ಹತ್ರ ಹೋಗ್ತೀವಿ. ಹುಚ್ಚು ಹಿಡಿದಿದೆ ಅಂತ ಗೊತ್ತಾಗಲ್ಲ. ಯಾರಿಗೆ ಗೊತ್ತಾಗ್ತದೆ? ನನಗೊಂದು ಸ್ವಲ್ಪ ಹುಚ್ಚು ಹಿಡಿದಿದೆ, ನನಗೆ ಸ್ವಲ್ಪ ಏನೋ ಪರಿಹಾರ ಕೊಡ್ರಿ ಅಂತ ಡಾಕ್ಟರ್ ಹತ್ರ ಯಾರು ಹೋಗ್ತಾರೆ. ಹುಚ್ಚು ಹಿಡಿದು ಗೊತ್ತಾಗೋದಿಲ್ಲ. ಹಿಡಿತಾನೆ ಕ್ರಮವಾಗಿ ಹುಚ್ಚು ಇದು ನಡೆದೇ ಇದೆ. ಅದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಎಷ್ಟು ಮಹತ್ವ ಇದೆ ಗೃಹಸ್ಥಾಶ್ರಮಕ್ಕೆ ಅದನ್ನು ಈ ಹಿಂದೆನೂ ನೋಡಿದ್ದೀವಿ ಕಳೆದ ದಿವಸ. ಇವತ್ತು ಇಷ್ಟೆಲ್ಲ ಮಠಗಳಿವೆಯಲ್ಲ ನಮ್ಮ ನಡುವೆ. ಹಿಂದೆ ಮಠಗಳು ಅನ್ನೋದು ಇಷ್ಟು ವ್ಯಕ್ತವಾಗಿರಲಿಲ್ಲ. ಮಠ ಇರಲಿಲ್ಲ ಅಂತ ನಾನು ಹೇಳ್ತಿಲ್ಲ. ಅದಕ್ಕೊಂದು ಪರಂಪರೆ ಇತ್ತು. ದೂರ್ವಾಸ ಮೊದಲಾದವರು, ಸನಕಾದಿಗಳು ಪರಂಪರೆ ಇತ್ತು, ಎಲ್ಲ ಇದ್ರು. ಆದರೆ ಸಮಾಜದಲ್ಲಿ ರಾಜರಿಗೆ, ಪ್ರಜೆಗಳಿಗೆ ಮಾರ್ಗದರ್ಶನ ಮಾಡೋರು ಯಾರು ಆಗ್ತಿದ್ರು? ಒಂದ್ಸರಿ ಮಹಾಭಾರತ, ಭಾಗವತ ತೆಗೆದು ನೋಡ್ರಿ. ವಸಿಷ್ಠ ವಿಶ್ವಾಮಿತ್ರಾದಿಗಳೇ ಆ ಕೆಲಸ ಮಾಡ್ತಿದ್ರು. ಅವರೆಲ್ಲ ಸಪತ್ನಿಕರಾಗೇ ಇರ್ತಿದ್ರು. ಇವತ್ತು ಸ್ವಾಮಿಗಳು ಇಷ್ಟೆಲ್ಲ ಪ್ರಸಿದ್ಧರಾಗಿ ಏನಿದ್ದಾರಲ್ಲ, ಇವ್ರ ಕೆಲಸವನ್ನು ಮುನಿಗಳೇ ಮಾಡ್ತಿದ್ರು. ಅವರೆಲ್ಲ ಗೃಹಸ್ಥರೇ ಆಗಿದ್ರು. ಸನ್ಯಾಸ ಮಠಕ್ಕೆ ಇಷ್ಟೊಂದು ವೈಭವೀಕರಣ ಒತ್ತು ಆವಾಗ ಇರಲಿಲ್ಲ. ಹಾಗಂತ ಹೇಳಿ ಸನ್ಯಾಸವನ್ನು ನಾನು ನಿರಾಕರಣೆ ಮಾಡಲಿಲ್ಲ. ಯಾಕಂದರೆ ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ ಮತ್ತು ಸನ್ಯಾಸವನ್ನು 4 ಆಶ್ರಮಗಳು ಭಗವದ್ಗೀತಾದಲ್ಲೂ ಪ್ರತಿಪಾದಿತ ಆಗಿವೆ, ಎಲ್ಲ ಕಡೆಯೂ ಪ್ರತಿಪಾದಿತ ಆಗೇ ಆಗಿವೆ. ಆದರೆ ಸನ್ಯಾಸ ಯಾವಾಗ ತಗೋತಿದ್ರು ಅಂದರೆ ಅವರು ಗೃಹಸ್ಥಾಶ್ರಮವನ್ನೆಲ್ಲ ಆಚರಣೆ ಮಾಡಿ. ಹಾಗಾಗಿ ನಾನು ಬಾಲ ಸನ್ಯಾಸವನ್ನು ತೆಗಳ್ತಿಲ್ಲ, ಅದು ತೆಗೊಳ್ಳೋ ಉದ್ದೇಶ ನಂದಲ್ಲ. ಆದರೆ ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥವನ್ನು ದಾಟಿ ಮುಂದೆ ಸನ್ಯಾಸ ತಗೋತಿದ್ರು. ಅವರು ಆತ್ಮೋದ್ಧಾರಕ್ಕಾಗಿ ತಗೋತಿದ್ರು. ಈಗ ಸನ್ಯಾಸ ತಗೊಳ್ಳೋರು ಇತರರ ಉದ್ಧಾರಕ್ಕಾಗಿ ತಗೊಳ್ಳೋ ಪ್ರಸಂಗ ಬಂದಿದೆ. ಇತರರ ಉದ್ಧಾರಕ್ಕಾಗಿ ಆದರೂ ಸನ್ಯಾಸ ತಗೊಂಡು ಅದನ್ನು ಸರಿಯಾಗಿ ಮಾಡಿದರೆ ಬಹಳ ಸಂತೋಷನೇ. ಸರಿಯಾಗಿ ಮಾಡದೆ ಹೋದರೆ ಆ ಸನ್ಯಾಸನೂ ಹಾಸ್ಯಾಸ್ಪದ ಆಗಿ ಹೋಗ್ತದೆ. ಸುಮ್ಮನೆ ಅದು ಒಂದು ಸ್ಟೇಟಸ್ ಬದಲಾವಣೆ ಅಷ್ಟೇ. ಈಗ ನೀವೇನು ಹಿಂದೆ ಶ್ರೀ, ಆ ಕಡೆ ಪಾದರು, ತೀರ್ಥರು, ಇಷ್ಟೇ, ಅಷ್ಟು ವ್ಯತ್ಯಾಸ ಆಯ್ತು ಅಷ್ಟೇ. ನೀವು ಹೆಚ್ಚಿಂದೇನು ಮಾಡಿದಂತಾಗೋದಿಲ್ಲ ಅನ್ನೋ ಪರಿಸ್ಥಿತಿ ಬರ್ತದೆ. ಇವತ್ತು ಮಠ ಮಾನ್ಯಗಳಿಗೆ ಏನಷ್ಟು ಬೆಲೆ ಇದೆಯಲ್ಲ, ಅದು ಹಿಂದೆ ಋಷಿಗಳಿಗೇ ಇತ್ತು. ಗೃಹಸ್ಥಾಶ್ರಮನೇ ಅಷ್ಟು ಅದ್ಭುತವಾದ ಆಶ್ರಮ. ಗುರುಪತ್ನಿ ಅಂಥ ಸ್ಥಾನ ಹೊಂದಿದ್ರು. ಸಮಾಜಕ್ಕೆ ಬೇಕಾದ ಎಲ್ಲ ಮಾರ್ಗದರ್ಶನವೂ ಮಾಡ್ತಿದ್ರು. ಆದರೆ ಯಾಕೆ ಮುಂದೆ ಇಂಥ ಸಮಸ್ಯೆ ಬಂತಂದರೆ, ಗೃಹಸ್ಥರಾದವರಿಗೆ ಆ ಮಟ್ಟಿನ ಪ್ರಾಮಾಣಿಕತನ, ಒಂದು ಜ್ಞಾನ, ಅದನ್ನು ಉಳಿಸ್ಕೊಳ್ಳೋದು ಕಷ್ಟ ಆಯಿತು. ಪ್ರಾಯ ಕಾಲ ಮುಂದೆ ಹೋದಂಗೆ, ಕಲಿಕಾಲ ಪ್ರಾರಂಭ ಆದಂತೆ. ಆದ್ದರಿಂದ ಗೃಹಸ್ಥಾಶ್ರಮದ ಮನೆ, ಮಠ ಇದರ ಜಂಜಡ ಇಲ್ಲದೇ ಇರುವಂಥ ಒಬ್ಬ ವ್ಯಕ್ತಿ ಧಾರ್ಮಿಕ ಮಾರ್ಗದರ್ಶನ ಮಾಡಲಿಕ್ಕೆ ಅನುಕೂಲ ಆದರೆ ಬಹಳ ಒಳ್ಳೆಯದು ಅಂತ ಸಮಾಜದಲ್ಲಿ, ವಿಶಿಷ್ಟಾದ್ವೈತದಲ್ಲಿ, ಅದ್ವೈತದಲ್ಲಿ ಎಲ್ಲರೂ ಕೂಡ ಸನ್ಯಾಸಿಗಳು ಅಂತ ಹೆಚ್ಚು ಕಾಣಿಸ್ಕೊಂಡ್ರು. ಆವಾಗ ಮಧ್ವಾಚಾರ್ಯರು ಕೂಡ ಅದನ್ನು ಮುಂದುವರಿಸಿದರು. ನಮ್ಮ ಮಠಗಳು ಇಷ್ಟನ್ನೆಲ್ಲ ಮಾಡಿದ್ರಿಂದಲೇ ಇವತ್ತು ನಾವೆಲ್ಲ ಪಾಠ ಮಾಡ್ತಿದ್ದೀವಿ, ಪ್ರವಚನ ಮಾಡ್ತಿದ್ದೇವೆ. ಅದಕ್ಕೆಲ್ಲ ನಾವು ಋಷಿಗಳೇ, ನಾವೆಲ್ಲ ಅದಕ್ಕೆ ಋಣಿಗಳೇ. ಅವರೇ ನಮಗೆ ಋಷಿಗಳಿದ್ದಂತೆ ಇವತ್ತು. ಅದನ್ನು ನಾನು ತೆಗಳ್ತಿಲ್ಲ. ಆದರೆ ಗೃಹಸ್ಥಾಶ್ರಮದ ಮಹತ್ವ ಏನು ಅಂತ ಅನ್ನೋದನ್ನು ಹೇಳಲಿಕ್ಕಾಗಿ ಇದನ್ನ ಹೇಳಿದೆ ಅಷ್ಟೇ. ಪಾಂಡವರ ಕಾಲದಲ್ಲಿಯೂ ಕೂಡ ಒಂದಿಷ್ಟು ಸನ್ಯಾಸಿಗಳಿದ್ದರು. ಅದು ಧರ್ಮರಾಜನ ಇಂದ್ರಪ್ರಸ್ಥದಲ್ಲಿ ಅವನಿದ್ದಾಗ ಎಷ್ಟೋ ಜನ ಸನ್ಯಾಸಿಗಳು ಅವನಲ್ಲಿ ಊಟ ಮಾಡ್ತಿದ್ರು ಅಂತೆಲ್ಲ ಬರ್ತದೆ. ಆದರೆ ಒಬ್ಬ ಸನ್ಯಾಸಿದ ಹೆಸರಲ್ಲಿ ಕೇಳಿ ಬರೋದಿಲ್ಲ. ನೀವು ವಿಚಾರ ಮಾಡಿರಿ. ಧೌಮ್ಯರು ಮೊದಲಾದ ಋಷಿಗಳ ಹೆಸರು ಕೇಳಿ ಬರ್ತದೆ. ಅವರು ವನಕ್ಕೆ ಹೋದಾಗ ಅವ್ರಿಗೆ ಮಾರ್ಗದರ್ಶನ ಮಾಡಿದವರು ಮಾರ್ಕಂಡೇಯರು, ಇನ್ನೂ ಕೆಲವು ಜನ ಋಷಿಗಳು. ಅವನಿಗೆ ರಾಮನ ಕಥೆ ಹೇಳಿ, ಧರ್ಮರಾಜನಿಗೆ ನನಗಿಂಥ ದುಃಖ ಬಂದಲ್ಲ ಅಂತ ಅವನು ಗೋಳಾಡಿದಾಗ ಅವನಿಗೆ ರಾಮನ ಕಥಾ, ದಮಯಂತಿ ಕಥಾ ಎಲ್ಲ ಹೇಳಿದವರು, ಸಮಾಧಾನ ಮಾಡಿದವರು ಯಾರು? ಯಾವ ಸ್ವಾಮಿಗಳಲ್ಲ, ಎಲ್ಲ ಋಷಿಗಳೇ ಅವನಿಗೆ ಸಮಾಧಾನ ಮಾಡಿದವರು. ಸನ್ಯಾಸಿಗಳಿದ್ದರು, ಎಷ್ಟೋ ಜನ ಸನ್ಯಾಸಿಗಳಿದ್ದರು. ಆದರೆ ಅವ್ರ ಹೆಸರು ಅಲ್ಲಿ ಕೇಳಿ ಬರೋದಿಲ್ಲ. ಒಬ್ಬ ಅಚ್ಯುತ ಪ್ರೇಕ್ಷರು, ಆಚಾರ್ಯರ ಗುರುಗಳು, ಆವಾಗ ಒಬ್ಬರು ದ್ರೌಪದಿ ಹಸ್ತನಾವತಿಯಲ್ಲಿದ್ದಾಗ ಅಥವಾ ಆಮೇಲೆ ಇರಬಹುದು, ಅವಳ ಕೈಯಲ್ಲಿ ಅವಳು ಅಡಿಗೆ ಮಾಡಿದ್ದನ್ನು ಉಂಡು ಶುದ್ಧವಾದ ವ್ಯಕ್ತಿತ್ವವನ್ನು ಸಂಪಾದನೆ ಮಾಡಿಕೊಂಡವರು ಅಂತ ಮಧ್ವವಿಜಯದಲ್ಲಿ ಬರ್ತದೆ. ಪುರೈಷ ಕೃಷ್ಣಾಕರ ಸಿದ್ಧ ಸಿದ್ಧಿಮದ್ ವರಾನ್ನ ಭುಕ್ತ್ಯಾಖಿಲ ಪಾಂಡವಾಲಯೇ ಅಂತ ಮಧ್ವವಿಜಯದಲ್ಲಿ ಅದು ಕೇಳಿ ಬರ್ತದೆ. ಇದು ಗೃಹಸ್ಥಾಶ್ರಮದ ವೈಭವ. ಹಿಂದೆನೂ ಹಾಗೇ ಇತ್ತು. ಈಗೂ ಕೆಲವು ಕಡೆ ಗೃಹಸ್ಥಾಶ್ರಮದ ಪೀಠಗಳೇ ಇವೆ ಇವತ್ತು ಕೂಡ. ಸ್ಮಾರ್ತರಲ್ಲಿವೆ, ವೈಷ್ಣವರಲ್ಲಿಲ್ಲ. ಸ್ಮಾರ್ತರಲ್ಲಿ ಅಗಡಿ ಮೊದಲಾದ ಪೀಠಗಳು ಇದ್ದೇ ಇವೆ. ವೇದ ಮಂತ್ರಗಳಿಂದ ನಿಮಗೆ ಆವಾಗ ಆಶೀರ್ವಾದ ಮಾಡಿರ್ತಾರೆ. ಅದರಲ್ಲಿ ಕಳೆದ ದಿವಸ ಒಂದು ಅವಿಧಭಾ ಭವ ವರ್ಷಾಣಿ ಅಂತ ಒಂದು ಮಂತ್ರದ ಅರ್ಥ ಹೇಳಿದ್ದೆ. ಇವತ್ತು ಸೂರ್ಯವರ್ಗ ಅಂತ ಒಂದು ಮಂತ್ರ ವೇದದಲ್ಲಿ ಅದು ಕೇಳಿ ಬರ್ತದೆ. 10ನೇ ಮಂಡಲ, ಋಗ್ವೇದದ 10ನೇ ಮಂಡಲದಲ್ಲಿ ಆ ಮಂತ್ರ ಕೇಳಿ ಬರ್ತದೆ. ಅದರಲ್ಲಿ
45-46 ಮಂತ್ರಗಳು ಕಾಣಿಸ್ತವೆ. ಅದರಲ್ಲಿ ಒಂದು 10-20 ಮಂತ್ರಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ. ಅದು ವಧುವನ್ನು ನೀವು ವಾಹನದಲ್ಲಿ ಕೂಡಿಸಿ ಕಳಿಸೋದು, ಇದು ಪ್ರತಿಯೊಂದಕ್ಕೂ ಒಂದೊಂದು ಮಂತ್ರ. ಅಲ್ಲಿ ಇದೊಂದು ಮಂತ್ರ ಇದು ನೋಡಿ. ಇಹ ಪ್ರಿಯಂ ಪ್ರಜಯಾತೆ ಸಮೃದ್ಧತಾಂ ಅಸ್ಮಿನ್ ಗೃಹೇ ಗಾರ್ಹಾಪತ್ಯಾಯ ಜಾಗೃಹಿ ಏನಾಪತ್ಯಾ ತನ್ವಾ ಸಂಸೃಜಸ್ವಧ ಜಿವ್ರಿ ವಿದಥಮಾವಧಾತಃ ಅಂತ 27ನೇ ಮಂತ್ರ ಇದು. ಇದು ವಧುವನ್ನು ಆ ಗಂಡನ ಮನೆಗೆ ಪ್ರವೇಶ ಮಾಡುವಾಗ ಹೇಳುವಂಥ ಮಂತ್ರ ಇದು. ಇದು ನಿಮಗೆ ಇದೆಲ್ಲ ಗೊತ್ತಿರಬೇಕು. ನಾವು ಯಜುರ್ವೇದಿಗಳು, ನೀವು ಋಗ್ವೇದಿಗಳು. ಋಗ್ವೇದಿಗಳಲ್ಲಿ ಅದರಲ್ಲೂ ಮತ್ತು ವಿಭಾಗ ಇರ್ತದೆ, ಯಾವ ಸೂತ್ರಗಳನ್ನು ಅವಲಂಬಿಸ್ತಾರೆ ಅಂಥೇಳಿ. ಆಶ್ವಲಾಯನ ಗೃಹ್ಯ ಸೂತ್ರ ಅವಲಂಬಿಸ್ತೀರಿ ನೀವೆಲ್ಲ ಪ್ರಾಯ. ನಾವು ಕೃಷ್ಣ ಯಜುರ್ವೇದಿಗಳು, ಶುಕ್ಲ ಯಜುರ್ವೇದಿಗಳು ಅಂತ ಇರ್ತಾರೆ, ಕಾಣ್ವರು. ಅವರು ಕಣ್ವ ಋಷಿಯಿಂದ ಬಂದ ಪರಂಪರೆ ಅಂತದ್ದು. ಕಾಣ್ವ ಮತ್ತು ಮಾಧ್ಯಂದಿನ ಅಂತ 2 ಪರಂಪರೆ ಅಲ್ಲಿ. ಈಗ ಅದು ಬಿಡಲಿ, ನಾವು ಯಜುರ್ವೇದದಲ್ಲಿ ಘಟ್ಟದ ಮೇಲಿರುವವರು ಯಜುರ್ವೇದದ ಆಪಸ್ತಂಭ ಸೂತ್ರ ತೈತ್ರೀಯ ಶಾಖಾಧ್ಯಾಯಗಳು. ಆಪಸ್ತಂಭ ಅಂತ ಒಬ್ಬ ಋಷಿ. ಘಟ್ಟದ ಕೆಳಗೆ ಉಡುಪಿ ಕಡೆ ಅವರು ಯಜುರ್ವೇದಿಗಳು ಇರ್ತಾರೆ, ಕೃಷ್ಣ ಯಜುರ್ವೇದಿಗಳು. ಅವರೆಲ್ಲ ಬೋಧಾಯನ ಮತ್ತು ಮತ್ತೊಬ್ಬ ಋಷಿ. ಯಜುರ್ವೇದದಲ್ಲಿ ಇಬ್ಬರು ಬೇರೆ ಬೇರೆ ಋಷಿಗಳು. ಅವರು ಬರೆದಂತೆ ಈ ಕಾರ್ಯಗಳನ್ನೆಲ್ಲ ಮಾಡ್ತಾರೆ. ಮುಖ್ಯವಾಗಿ ವ್ಯತ್ಯಾಸಗಳಾಗೋದು ಶ್ರಾದ್ದ, ಉಪನಯನ ಮತ್ತು ವಿವಾಹ. ಇಲ್ಲಿ ವ್ಯತ್ಯಾಸ ಇರ್ತದೆ. ಸಂಧ್ಯಾ ವಂದನೆ ಉಳಿದೆಲ್ಲ ಕೆಲವು ಕರ್ಮಗಳಲ್ಲಿ ಬಹಳ ವ್ಯತ್ಯಾಸ ಆಗೋದಿಲ್ಲ. ನಾವು ಮಾಡುವಂಥ ಕರ್ಮಗಳೆಲ್ಲವೂ ಕೂಡ ಶ್ರೌತ ಮತ್ತು ಸ್ಮಾರ್ಥ ಕರ್ಮಗಳು ಅಂತೇಳಿ. ಸ್ಮಾರ್ಥ ಕರ್ಮ ಅಂದರೆ ಪುರಾಣೋಕ್ತ ಕರ್ಮಗಳು. ಪುರಾಣೋಕ್ತ ಕರ್ಮಗಳಲ್ಲಿ ಬಹಳ ವ್ಯತ್ಯಾಸ ಏನಾಗೋದಿಲ್ಲ. ಕಲ್ಪೋಕ್ತ ಪೂಜೆ, ಸತ್ಯನಾರಾಯಣ ಪೂಜೆ ಇವೆಲ್ಲ ಹೇಳ್ತೀವಲ್ಲ, ಅವು ಹೆಚ್ಚು ಕಡಿಮೆ ಎಲ್ಲ ಕಡೆ ಒಂದೇ ಥರ ಇರ್ತವೆ. ಈ ಶ್ರೌತ ಕರ್ಮಗಳೇನಿರ್ತಾವಲ್ಲ, ವೇದೋಕ್ತ ಕರ್ಮಗಳು, ನೀವು ಋಗ್ವೇದಿ ಆದರೆ ಋಗ್ವೇದದಂತೆ ನೀವು ಶ್ರಾದ್ದ, ಉಪನಯನ ಇತ್ಯಾದಿಗಳು ಮಾಡ್ಕೋಬೇಕು. ನಾವು ಯಜುರ್ವೇದಿ ಆದರೆ ಅದರಂತೆ ಮಾಡ್ಕೋಬೇಕು. ಇನ್ನೊಂದು ಉಪಕರ್ಮ ಇದ್ರ ಪಟ್ಟಿ ಸೇರಿದ್ದು. ಉಪನಯನ, ಉಪಕರ್ಮ ಮತ್ತು ಶ್ರಾದ್ದ ಮತ್ತು ವಿವಾಹ ಇವೆಲ್ಲವೂ ಕೂಡ ಅದರಂತೆ ಆಗಬೇಕು. ಸಂಧ್ಯಾ ವಂದನೆ, ಕೆಲವು ಮಂತ್ರಗಳು, ಗಾಯತ್ರಿ ಮಂತ್ರ ಅಂತೂ ಎಲ್ಲರಿಗೂ ಇದ್ದೇ ಇರ್ತದೆ. ಅದರಲ್ಲಿ ನಾನು ಇದನ್ನ ಯಾಕೆ ನಿಮ್ಗೆ ನೆನಪು ಮಾಡಿದೆ ಅಂದರೆ, ಆಶ್ವಲಾಯನ ಗೃಹ್ಯ ಸೂತ್ರದಲ್ಲಿ ಈ ಮಂತ್ರವನ್ನು ಹೇಳಿ ವಧುವನ್ನು ಮನೆಗೆ ಪ್ರವೇಶ ಮಾಡಿಸಬೇಕು ಅಂತದೆ. ನಿಮಗೆ ಆ ಸಂದರ್ಭ ಏನು ಅಂತ ಹೇಳಿದೆ ಅಷ್ಟೇ. ಇಹ ಪ್ರಿಯಂ ಪ್ರಜಯಾತೆ ಸಮೃದ್ಧತಾಮಿತಿ ಗೃಹಂ ಪ್ರವೇಶಯೇತ್. ಅವಳನ್ನ ಮನೆಗೆ ಕರೆಸುವಾಗ ಇದನ್ನು ಹೇಳಬೇಕು. ಆಯ್ತು, ಅದಕ್ಕೇನರ್ಥ? ಅದು ನಿನಗೆ ಹೇಳೋ ಮಂತ್ರ ಅದು. ಹೇ ವಧುವಿಗೆ ಸಂಬೋಧನೆ. ತೇ ತವ ಇಹ ಅಸ್ಮಿನ್ ಪತಿಕುಲೆ. ಗಂಡನ ಮನೆ ಯಾವ್ದು? ನಿನ್ನದೇ ಮನೆ. ಮದುವೆ ಆಗೋಕ್ಕಿಂತ ಮುಂಚೆ ನಿನ್ನ ಮನೆ ಅದಾಗಿತ್ತು. ಈಗ ನಿಂದು ಇದೂ ಮನೆ ಅದೂ ಮನೆ ನಿನಗೀಗ. ಇಹ ಪ್ರಿಯಂ ಪ್ರಜಯಾ ತೇ, ನಿನ್ನದೇ ಮನೆ ಇದು. ಪ್ರಿಯಂ ಪ್ರಜಯಾ ಸಹ ಸಮೃದ್ಧತಾಂ. ಮುಂದೆ ನೀನು ಇಲ್ಲಿ ಕಾಲಿಡ್ತಿದ್ದೆ, ನಿನಗೆ ಸಂತಾನ, ಉತ್ತಮ ಸಂತಾನ ಇತ್ಯಾದಿ ದೊರೆಯುವಂತಾಗಲಿ, ಸಮೃದ್ಧಿ ಆಗಲಿ. ಅಸ್ಮಿನ್ ಗೃಹೇ ಗಾರ್ಹಾಪತ್ಯಾಯ ಗೃಹಪತಿತ್ವಾಯ ಜಾಗೃಹಿ. ಇದು ಜಾಗರೂಕತೆ ಇಟ್ಕೊಂಡು ಇಲ್ಲಿ ಬದುಕೋ. ಇದು ಕೇವಲ ಸುಖ ಪಡಲಿಕ್ಕಾಗಿ ನೀನು ಮದುವೆ ಮಾಡಿಕೊಂಡಿಲ್ಲ. ಇಲ್ಲಿ ಕಾಲಿಟ್ಟದ್ದು ಕೂಡ, ಈ ಮನೆಗೆ ನೀನು ಕಾಲಿಟ್ಟದ್ದು ಕೂಡ ಕೇವಲ ಸುಖಕ್ಕಾಗಿ ಕಾಲಿಟ್ಟಿಲ್ಲ. ಗೃಹಸ್ಥ ಧರ್ಮವನ್ನು ಅತ್ಯುಚ್ಚ ರೀತಿಯಲ್ಲಿ ಬದುಕಬೇಕಾಗಿದೆ ನೀನು ಗಂಡನ ಜೊತೆಗೆ. ಗಾರ್ಹಾಪತ್ಯಾಯ ಧರ್ಮ ಅನ್ನೋದು ಅವನಿಗೆ ಮಾತ್ರ ಸೀಮಿತವಾದ್ದಲ್ಲ. ಆ ಧರ್ಮಾಚರಣೆಯಲ್ಲಿ ನೀನು ಕೂಡ ಪಾಲ್ಗೊಳ್ಬೇಕಾದ ನಿನ್ನ ಕರ್ತವ್ಯ. ಕಳೆದ ದಿವಸ ಅದನ್ನು ಹೇಳಿದೆ, ಮತ್ತೆ ನೆನಪು ಮಾಡ್ಕೋಬೇಕು. ಉಪನಯನ ಆದ್ಕೊಳ್ಳಿ ಒಬ್ಬ ವಟುವಿಗೆ ಹೇಗೆ ಧಾರ್ಮಿಕ ಕಾರ್ಯಗಳ ಬಾಧ್ಯತೆ ಬರ್ತದಲ್ಲ, ಹಾಗೆ ನಿನಗೆ ವಿವಾಹ ಆಗಿರೋದ್ರಿಂದ ಕೆಲವು ಕರ್ತವ್ಯಗಳ ಬಾಧ್ಯತೆ ನಿನಗೆ ಬಂದಿದೆ. ನಿನಗೆ ಸಂಸ್ಕಾರ ಆಗಿದೆ. ಈಗ ಸಂಸ್ಕಾರ ಆಗಿರೋದ್ರಿಂದ ಕೆಲವು ಕರ್ತವ್ಯಗಳನ್ನು ನೀನು ನಿತ್ಯ ಬಿಡುವಂತಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಅವರವರ ಪರಂಪರೆಗೆ ಅಷ್ಟೆಷ್ಟು ಸಾಧ್ಯವೋ ಅದಕ್ಕೆ ತಕ್ಕಂತೆ ಬೇರೆ ಬೇರೆ ಪುರಾಣದ ಶ್ಲೋಕಗಳನ್ನ ಇತ್ಯಾದಿಗಳನ್ನು, ವಿಷ್ಣು ಸಹಸ್ರನಾಮ, ಅದ್ರ ಬಗ್ಗೆ ಎಲ್ಲ, ವಿಷ್ಣು ಸಹಸ್ರನಾಮ ಇತ್ಯಾದಿಗಳ ಬಗ್ಗೆ ಬಹಳ ಕೋಲಾಹಲ ಮಾಡಬೇಡ್ರಿ ಯಾರು ಕೂಡ. ಅದು ನಾನು ಸಮಾಜದಲ್ಲಿ ಆಗೋದನ್ನು ನೋಡ್ತಿರ್ತೇನೆ. ನಿಮ್ಮ ಮನೆಯೊಳಗೆ ನಿಮ್ಮ ತಂದೆ ತಾಯಿ, ನಿಮ್ಮ ಅತ್ತೆ ಮಾವ, ಈ ಕಾಲಿಟ್ಟ ಮನೆಯಲ್ಲಿ ನಿಮ್ಮ ಅತ್ತೆ ಮಾವ, ನಿಮ್ಮ ಪತಿ ಏನು ಹೇಳ್ತಾರೋ ಅದನ್ನು ಅನುಸರಣೆ ಮಾಡಿ. ಮನುಷ್ಯನೊಳಗೆ ಅಣ್ಣ ತಮ್ಮದ ನಡುವೆ ಭಿನ್ನಾಭಿಪ್ರಾಯಗಳಿರ್ತವೆ. ಆದ್ದರಿಂದ ಭಿನ್ನಾಭಿಪ್ರಾಯಗಳ ಬಗ್ಗೆ ವಿಷ್ಣು ಸಹಸ್ರನಾಮ ಹೇಳಬೇಕು ಹೇಳಬಾರ್ದು ಅನ್ನೋದ್ರ ಬಗ್ಗೆ ಭಿನ್ನಾಭಿಪ್ರಾಯ ಬಂದರೆ ಅಂಥದ್ರ ಬಗ್ಗೆ ಬಹಳ ವಿಚಾರ ಮಾಡಬೇಡಿ. ನಿಮಗೇನು ಮನೆಯೊಳಗೆ ಕಂಡು ಬಂದಿದೆ ಅದನ್ನು ನೀವು ಅನುಸರಣೆ ಮಾಡಿ. ಗಾರ್ಹಾಪತ್ಯಾಯ ಜಾಗೃಹಿ, ಅದಕ್ಕಾಗಿ ನೀವು ಜಾಗೃತಿ ವಹಿಸಬೇಕು ಅಂತ ಹೇಳ್ತಾರೆ. ಮುಂದೆ ಏನಾಪತ್ಯ, ಈ ಗಂಡನ ಜೊತೆಗೆ ತನ್ವಂ ಶರೀರಂ ಸಂಸೃಜ, ನೀವು ಗಂಡ ಹೆಂಡಂದಿಬ್ಬರು ಕೂಡ ತನು ಮನ
ಇವುಗಳಿಂದ ಬೆರೆತು ಬಾಳಬೇಕು. ಜೀವ್ರಿ ಜೀರ್ಣವು ಜಾಯಾಪತಿ, ನಾಳೆ ಮುದುಕರಾಗುವ ತನಕನೂ ಗಂಡ ಹೆಂಡಂದ್ರೆ ನೀವು ಹೀಗೆ ಬದುಕಬೇಕು. ವಿದಥಂ ಆವಧಾತಃ, ನಿಮ್ಮ ಮನೆ ಏನಿದೆ ಆ ಮನೆಯಲ್ಲಿ ಬದುಕ್ರಿ, ಆ ಮನೆಯಲ್ಲಿ ನೀವು ಬಾಳ್ರಿ ಅಂತ ಆ ಮಂತ್ರ ಮೊದಲು ವಧುವಿಗೆ ಆಶೀರ್ವಾದ ಮಾಡ್ತದೆ. ಹೇಳಿದ ಒಂದು 47 ಮಂತ್ರಗಳು, ಅದರಲ್ಲಿ ಒಂದು 10-15 ಮಂತ್ರ ಮಾತ್ರ ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಅದರೊಳಗೆ ಈಗ 27ನೇ ಮಂತ್ರ ನಿಮಗೆ ಹೇಳಿದೆ. ಇನ್ನು ಮುಂದೆ 32ನೇ ಮಂತ್ರ, ಮಾವೀದನ್ ಪರಿಪಂಥಿನೋ ಯ ಆಸೀದಂತಿದಂಪಾತೆ ಸುಗೇಭಿರ್ದುರ್ಗಮತೀತಾಮಪದ್ರಾಂತ್ವರಾತಯ. 32ನೇ ಮಂತ್ರ, ಕಲ್ಯಾಣೇಶು ದೇಶ ವೃಕ್ಷ ಚತುಷ್ಪತೇಶು ಮಾವಿದನ್ ಬರಿಪಂಥಿನಃ ಇತಿ ಜಪೇನ ಆಶ್ವಲಾಯನ ಗೃಹ್ಯ ಸೂತ್ರ. ವಧು ಪ್ರಯಾಣ ಮಾಡುವಾಗ ಈ ಮಂತ್ರ ಹೇಳಬೇಕಂತ. ಗಂಡನ ಮನೆಯಿಂದ ಪ್ರಯಾಣ ಮಾಡುವಾಗ, ಅಥವಾ ಇಲ್ಲಿಂದ ಮತ್ತೆ ತಂದೆ ಮನೆಯಿಂದ ಇಲ್ಲಿ ಬರುವಾಗ, ಇಲ್ಲಿಂದ ಮತ್ತೆ ಅಲ್ಲಿ ಹೋಗೋ ಪ್ರಸಂಗ ಬಂದಾಗ, ಏನೋ ಇದ್ದಾಗ ಹೇಳಬೇಕು. ಏನದು? ಪರಿಪಂಥಿನಃ, ನೀವು ವಿರೋಧಿಗಳು. ಪರಿಪಂಥಿ ಅಂತ ವಿರೋಧಿಗಳು. ಯಾವತ್ತೂ ಕೂಡ ನಿನಗೆ ಯಾವುದೇ ದುಷ್ಟಶಕ್ತಿ ನಿನ್ನನ್ನು ಕಾಡದೇ ಇರಲಿ, ಅದು ನಿನಗೆ ಏನೂ ತೊಂದರೆ ಮಾಡದೇ ಇರಲಿ. ದಂಪತಿ ಗಂಡ ಹೆಂಡಂತರಿಬ್ಬರು ಹೀಗೆ ಮುಂದೆ ಹೋಗ್ತಾರೆ, ಹೋಗಲಿ ಅವರು. ಆ ಗಂಡ ಹೆಂಡಂತರಿಗೆ ಯಾರು ತೊಂದರೆ ಕೊಡ್ತಾರಲ್ಲ, ಯಾವ ದುಷ್ಟಶಕ್ತಿಗಳು, ಅವರೆಲ್ಲ ಇನ್ಯಾವುದೋ ದೂರ ದೇಶಕ್ಕೆ ಓಡಿ ಹೋಗಲಿ, ಯಾವುದೋ ಕಾಡು ಮೇಡಿಗೆ ಓಡಿ ಹೋಗಲಿ. ಅವರೆಲ್ಲ ಗಂಡ ಹೆಂಡಂದ್ರೆ ಎಲ್ಲಿದ್ದಾರೋ ಅವ್ರಿಗೆ ಯಾವ ದುಷ್ಟಶಕ್ತಿಯು ಯಾವ ಕ್ರೂರ ಶಕ್ತಿಯು ಅವ್ರಿಗೆ ಉಪಟಳ ಕೊಡದೇ ಇರಲಿ. ಅರಾತಯ ಶತ್ರುವ ಅಪದ್ರಾಂತು, ಶತ್ರುಗಳೆಲ್ಲರೂ ಓಡಿ ಹೋಗಲಿ. ಮುಖ್ಯವಾಗಿ ನಮಗೆಲ್ಲ ಶತ್ರುಗಳು ನೆನಪಿಗೆ ಬಂದ ಕೂಡಲೇ ಕೈಯಲ್ಲಿ ಯಾರು ಖಡ್ಗ ಗನ್ನು ಹಿಡ್ಕೊಂಡಿರ್ತಾರಲ್ಲ ಅವ್ರ ಶತ್ರುಗಳು ನೆನಪಿಗೆ ಬರ್ತಿರ್ತದೆ. ವಸ್ತುತಃ ಶತ್ರುಗಳು ಅಂದರೆ ಕಾಮಕ್ರೋಧ ಲೋಭ, ಅವೇ ಶತ್ರುಗಳು. ಅಪಸರ್ಪಂತ ತೇಭೂತ ಅಂತಂತೀವಲ್ಲ, ಅದು ಕೂಡ ವಸ್ತು. ಒಳಗಿನ ಶತ್ರುಗಳು ಓಡಿ ಹೋಗಲಿ ಅಂತಾನೆ. ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳೇ ಹೆಚ್ಚು ಅಪಾಯಕಾರಿ ಯಾವತ್ತೂ ಕೂಡ. ಅವರು ಓಡಿ ಹೋಗಲಿ ಅಂತ ನಾವು ಈ ಥರ ಅನುಸಂಧಾನ ಮಾಡ್ಕೋಬೇಕು. ಮತ್ತು ಇಷ್ಟು ನಿಮಗೆ ಶಾಸ್ತ್ರ ನಿಮಗೊಂದು ರಕ್ಷಣೆ ಕೊಟ್ಟಿದೆ. ಈಗ ನಮ್ಮ ಒಬ್ಬರು ಒಳ್ಳೆ ಸದಾಚಾರಿಗಳು ಜ್ಞಾನಿಗಳು ಅಂತ ಪುರೋಹಿತರು ಇದನ್ನು ಹೇಳಿದರು ನನಗೊಂದು ಈ ಮಾತನ್ನು. ನಾನು ಮಗನ ಪೌರೋಹಿತ್ಯ ಅವರೇ ಮಾಡಿಸ್ತಾರೆ. ಮದುವೆ ಬಗ್ಗೆ ಪ್ರವಚನ ಮಾಡುವವರಿದ್ದೀರಿ, ಕೆಲವು ಈ ವಿಷಯಗಳನ್ನು ಹೇಳ್ರಿ ಅಂತ ಅವ್ರು ನನಗೆ ಹೇಳಿ ಕಳಿಸಿದ್ರು. ಮದುವೆ ಆಯಿತು, ಆಮೇಲೆ ಅದ್ಯಾಕೋ ವಧುವರ ನಡುವೆ ಅಷ್ಟು ಸಾಮರಸ್ಯ ಇದು ಏರ್ಪಡಲಿಲ್ಲ ಅಂತ ಹಿಂಗೆಲ್ಲ ಪ್ರಶ್ನೆ ಬಂದಾಗ, ಆ ಪುರೋಹಿತರಾದವರು ಆ ಮಂತ್ರಗಳನ್ನೆಲ್ಲ ಹೇಳುವಾಗ, ಪ್ರಕ್ರಿಯೆಗಳನ್ನ ಮಾಡುವಾಗ ಅವ್ರಿಗೆ ನೀವೆಷ್ಟು ಸಹಕಾರ ಕೊಟ್ರಿ, ಅದು ಸಾಕು ಇದು ಸಾಕು, ಕತ್ರಿ ಹಾಕಿ ಸ್ವಲ್ಪ ಅರ್ಜೆಂಟ್ ಮಾಡಿರಿ ಅಂತ ಅಂತಿರ್ತೀರಿ. ಮತ್ತು ಆ ಮಂತ್ರಗಳಿಂದ ನಿಮ್ಮ ಮೇಲೆ ಏನು ಪರಿಣಾಮ ಬೀರಬೇಕಾಗಿತ್ತೋ ಆ ಪರಿಣಾಮಕ್ಕೆ ನಿಮ್ಮನ್ನು ನೀವೇ ಎಕ್ಸ್ಪೋಸ್ ಮಾಡ್ಕೊಳ್ಳಿಲ್ಲ. ಮತ್ತು ಹಾಗಾದ್ರೆ ಆ ಮಂತ್ರದ ಪರಿಣಾಮ ನಿಮ್ಮ ಮೇಲೆ ಹೆಂಗೆ ಆಗಬೇಕು? ಅರ್ಥ ಆಗದೇ ಇದ್ರೆ ಹೋಗಲಿ, ಆ ಮಂತ್ರ ಕೇಳಬೇಕಲ್ಲ ಬಾಯಿಂದ. ಎಷ್ಟು ಕೇಳಿದ್ರಿ? ಅವ್ರು ಹೇಳಿದ್ದು ಏನೇನು ಮಾಡಿದ್ರಿ? ಅಲ್ಲಿ ಆಗೋ ಮೈಲಿಗೆಗಳನ್ನೆಲ್ಲ ತಪ್ಪಿಸಿದ್ರೆ, ಭಾರತೀಯ ವೇಷಭೂಷಣಗಳು, ಭಾರತೀಯ ಆಹಾರ ಪದ್ಧತಿ ಅದನ್ನೆಲ್ಲ ಮೇಂಟೈನ್ ಮಾಡಿದ್ರ? ಏನೇನು ಮಾಡಿದ್ರಿ? ಮತ್ತೆ ಎಲ್ಲನೂ ಮಾಡಲಿಲ್ಲ ಅಂದಮೇಲೆ ಅಲ್ಲೆಲ್ಲ ಮೈಲಿಗೆನೇ ಬೆರಕೆ ಆಗಿದ್ದರೆ ಮತ್ತು ನೀವು ಆ ಮಂತ್ರಗಳು ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀರಬೇಕು? ಸ್ವಯಂ ಚತುರ್ಮುಖ ಬ್ರಹ್ಮನು ಬೃಹಸ್ಪತಿಯೇ ಬಂದು ಪೌರೋಹಿತ್ಯ ಮಾಡಿಸಿದ್ರು, ನೀವು ಮಾಡಿದ್ದು ಸರಿ ಮಾಡದೆ ಹೋದರೆ, ನೀವು ಸರಿಯಾಗಿ ಬದುಕದೆ ಹೋದರೆ ಮತ್ತು ಹಾಗಾದ್ರೆ ಅದರಿಂದ ಏನು ಉಪಯೋಗ ಆಗಬೇಕು ಅಂತ ಅವರು ಒಂದು ಮಾತು ಹೇಳಿದರು. ಇಲ್ಲಿ ನೋಡಿ, ಸುಮಂಗಲೀರಿಯಂ ವಧೂರಿಮಾಂ ಸಮೇತ ಪಶ್ಚಾತ್ ಸೌಭಾಗ್ಯಮಸ್ಯೈ ದತ್ವಾಯಾತಾಸ್ಥಂ ವಿಪರೇತನ ಅಂತ ಒಂದು ಮಂತ್ರ. ಇದು ನೋಡಿ, ಇದು ಎಲ್ಲರೂ ಸೇರಿ ಆ ವಧುವಿಗೆ ಆಶೀರ್ವಾದ ಮಾಡೋದು. ಪುರೋಹಿತರು ಹೇಳ್ತಾರೆ, ಇದನ್ನು ಪುರೋಹಿತ ಹೇಳ್ತಾರೆ ಅಥವಾ ಯಜಮಾನ್ಯ ಹೇಳ್ತಾನೆ, ಪತಿನೇ ಹೇಳ್ತಾನೆ. ಸುಮಂಗಲೀಹಿ, ಈ ವಧುವನ್ನು ನೋಡ್ರಿ ಎಲ್ಲರೂ. ಇಯಂ ವಧೂ ಸುಮಂಗಲೀಹಿ, ಶೋಭನವಾದ ಮಂಗಲ ಇದ್ದವಳು, ಉತ್ತಮವಾದ ಮಂಗಲ ಸ್ವರೂಪಗಳು. ಒಳಗೆ ಲಕ್ಷ್ಮೀದೇವಿ ಇದ್ದಾಳೆ, ಸರಸ್ವತಿ ಇದ್ದಾಳೆ, ಪಾರ್ವತಿ ಇದ್ದಾಳೆ, ಎಲ್ಲ ದೇವತೆಗಳಿದ್ದಾರೆ. ಇಮಾಂ ಸಮೇತ ಪಶ್ಯತ, ಎಲ್ಲ ನೀವೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಅಕ್ಷತೆ ಹಾಕಬೇಕು ಅಂತ ಬಂದಿದ್ದೀರಲ್ಲ, ಆ ಅಕ್ಷತೆ ಹಾಕುವವರೆಲ್ಲ ಬನ್ರಿ, ಅಲ್ಲಿ ನೋಡ್ರಿ ಅದನ್ನು. ಪಶ್ಯತ, ಅವಳನ್ನು ಸರಿಯಾಗಿ ಗಮನಿಸ್ರಿ. ನಿಮ್ಮ ದೃಷ್ಟಿ, ನಿಮ್ಮ ಉತ್ತಮವಾದ ದೃಷ್ಟಿ ಅವಳ ಮೇಲೆ ಬೀರಲಿ. ಜ್ಞಾನಿಗಳ ದೃಷ್ಟಿ ಬಿದ್ದರೇ ಎಷ್ಟೋ ಥರದ ಅಮಂಗಲಗಳೆಲ್ಲ ಪರಿಹಾರ ಆಗ್ತವೆ, ಮುಂದಿನ ಜೀವನ ಸುಗಮ ಆಗ್ತದೆ. ಆದ್ರಿಂದಲೇ ಅಲ್ಲಿ ಅಕ್ಷತೆ ಹಾಕುವವರೆಲ್ಲ ಶುದ್ಧವಾದ ವೇಷದಲ್ಲಿ ಇರಬೇಕು. ಚಪ್ಪಲಿ ಹಾಕೊಂಡು ಬಂದೆ, ಎಲ್ಲೂ ಓಡಾಡಿ ಬಂದೆ, ಕೈ ಎಂಜಲು ಮುಸುರು ಇತ್ಯಾದಿಗಳಿದ್ದರೆ ಅಲ್ಲಿ ಬಿದ್ದ ಅಕ್ಕಿ ಕಾಳು ಮಾಡಿದ ಆಶೀರ್ವಾದ ಅದೇನು ಫಲ ಕೊಟ್ಟಿತ್ತು? ಸುಮ್ಮನೆ ಅಕ್ಕಿ ಕಾಳು ಹಾಕೋದೇನು ಮಣ್ಣು ಹಾಕೋದೇನು ಎಲ್ಲ ಒಂದೇ ಆಗ್ತದೆ.
ಮಣ್ಣು ಕಲ್ಲು ತೂರಾಡುವುದು ಅಕ್ಕಿ ಕಾಳು ತೂರಾಡುವುದಕ್ಕೂ ವ್ಯತ್ಯಾಸ ಉಳಿಲಿಕ್ಕಿಲ್ಲ. ಸೌಭಾಗ್ಯಮಸ್ಮೈ ದತ್ವಾಯಾತ, ಇವಳಿಗೆ ಸೌಭಾಗ್ಯವನ್ನು ಕೊಡ್ರಿ. ಸೌಭಾಗ್ಯವನ್ನು ನೀವೆಲ್ಲಿಂದ ಕೊಡ್ತೀರಿ? ನೀವು ಕೊಡ್ಲಿಕ್ಕೆ ಶಕ್ತಿ ಬೇಕಲ್ಲ. ಕೈಯಿಂದ ಆಶೀರ್ವಾದ ಮಾಡ್ತೀವಲ್ಲ, ಇಲ್ಲೊಂದು ಶಕ್ತಿ ಇರ್ತದಂತ ಇತ್ತೀಚಿನವ್ರು ಹೇಳ್ತಾರೆ. ಕೈಯೊಳಗೆ ನಮ್ಮ ಮೈಯೊಳಗೆ ಒಂದು ಶಕ್ತಿ ಇರ್ತದೆ, ಅದನ್ನು ನೀವು ಪಾಸ್ ಮಾಡ್ತೀರಿ. ಸ್ವಾಮಿಗಳು ಮಂತ್ರಾಕ್ಷತೆ ಅಂತ ಯಾಕೆ ಕೊಡ್ತಿರ್ತಾರೆ? ಅವ್ರ ಕೈಯೊಳಗೆ ಇರ್ತದೆ, ಅದು ಕೊಡ್ತಿರ್ತಾರೆ. ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಃ ಅಯಂ ಮೇ ವಿಶ್ವಭೇಷಜೋಯಂ ಶಿವಾಭಿಮರ್ಶನಃ. ಇಲ್ಲಿ ಬಂದ ಮಂತ್ರ ಅಲ್ಲ, ಬೇರೆ ಕಡೆ ಬಂದ ಮಂತ್ರ. ಇದು ಧನ್ವಂತರಿ ಮಂತ್ರ. ಇದು ಈ ಹಸ್ತ ಇದೆಯಲ್ಲ, ಭಗವಂತನ ವರಹಸ್ತ. ಧ್ಯಾನ ಮಾಡಿರಿ ಇದನ್ನು. ಅಯಂ ಮೇ ಹಸ್ತೋ ಭಗವಾನ್, ಇದು ಭಗವಾನ್ ಧನ್ವಂತರಿ, ಭಗವಾನ್ ವೆಂಕಟೇಶ ಎಲ್ಲ ಅಂತಿರ್ತೀವಲ್ಲ, ಹಸ್ತಕ್ಕೆ ಭಗವಾನ್ ಅಂತಾರೆ. ಇದು ಯಾಕೆಂದ್ರೆ ಭಗವಂತನ ಕಾಲೇನು ಕೈಯೇನು ಎಲ್ಲ ಒಂದೇ. ಭಗವತ್ತರಃ ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಃ ಅಯಂ ಮೇ ವಿಶ್ವಭೇಷಜಃ. ಇಡೀ ಜಗತ್ತಿಗೆ ಔಷಧವನ್ನು ಒದಗಿಸುವ ಕೈ ಇದು. ಅಯಂ ಶಿವಾಭಿಮರ್ಶನಃ. ಒಂದ್ಸರಿ ಈ ಕೈ ನಿನ್ನ ತಲೆ ಮೇಲೆ ಇಟ್ಟರೆ ಅದರಿಂದ ನಿನ್ನಲ್ಲಿ ಏನು ಸತ್ಪರಿಣಾಮ ಆಗಬೇಕೋ ಅದಾಗಬೇಕು ಅಂತ ಆ ಮಂತ್ರ ಹೇಳ್ತದೆ. ಇದು ಆ ಹಸ್ತದ್ದು ಭಗವಂತನ ಹಸ್ತಕ್ಕೆ ಸಂಬಂಧಪಟ್ಟದ್ದು. ಏನೇ ಇಲ್ಲಿ ನಮ್ಮಂಥವರು ಕೂಡ ಒಂದಿಷ್ಟು ಅಕ್ಕಿ ಕಾಳು ಹಾಕಿದರೆ ಅದ್ರಲ್ಲಿ ಸತ್ಪರಿಣಾಮ ಆಗಬೇಕು ಅಂತ ಅಕ್ಕಿ ಕಾಳು ಹಾಕೋದಾದರೆ ಆ ಸತ್ಪರಿಣಾಮ ಆಗುವಷ್ಟು ಶಕ್ತಿ ನಮ್ಮಲ್ಲಿ ಇರಬೇಕಲ್ಲ. ಆದ್ದರಿಂದ ಅಲ್ಲಿ ಬರೋರೆಲ್ಲರೂ ಕೂಡ ಅಕ್ಕಿ ಕಾಳು ಹಾಕೋರು ಆ ಥರದ ಎಚ್ಚರಿಕೆ ಇಟ್ಕೊಂಡು ಹಾಕಬೇಕು. ಅಕ್ಕಿ ಕಾಳು ಹಾಕೋದಂದ್ರೆ ಮತ್ತೊಂದೇನೋ ಅದೊಂದು ಏನೋ ತೂರುವುದಲ್ಲ ಅನ್ನೋದನ್ನು ಗಮನದಲ್ಲಿರಬೇಕು. ಇವಳಿಗೆ ಹೀಗೆ ಸೌಭಾಗ್ಯವನ್ನು ನೀವು ಕೊಟ್ಟು ಗತ್ವಾ ಯಾಥ ಅಸ್ತಂ ಯಾತ, ನಿಮ್ಮ ಮನೆಗೆ ಹೋಗ್ರಿ, ಸೌಭಾಗ್ಯವನ್ನು ಕೊಡ್ರಿ, ಮುಂದೆ ನಿಮ್ಮ ಅತಿಥಿ ಸತ್ಕಾರ ಭೋಜನ ಇತ್ಯಾದಿಗಳನ್ನು ಸ್ವೀಕಾರ ಮಾಡ್ರಿ. ಅಲ್ಲಿ ಬಂದಿಲ್ಲ ಹೇಳಿದೆ, ಸುಮ್ಮನೆ ಸೌಭಾಗ್ಯ ಕೊಟ್ಟು ಹೋಗ್ರಿ ಅಂತ ಅವರ ಅಭಿಪ್ರಾಯ ಅಲ್ಲ. ಸೌಭಾಗ್ಯ ಕೊಡ್ರಿ, ನಮ್ಮ ಅತಿಥಿ ಸತ್ಕಾರವನ್ನು ಸ್ವೀಕಾರ ಮಾಡ್ರಿ, ಮುಂದೆ ನೀವು ನಿಮ್ಮ ಮನೆಗೆ ತೆರಳ್ರಿ. ಇದು 33ನೇ ಮಂತ್ರ. ಅಲ್ಲಿ ನಾ ಹೇಳಿದೆ ಎಲ್ಲ ಮಂತ್ರಗಳನ್ನು ಹೇಳೋದಿಲ್ಲ ಅಂತ ಹೇಳಿದೆ. 27ನೇ ಮಂತ್ರ ಹೇಳಿದೆ, 32 ಆಯಿತು, 33 ಆಯಿತು. 36ನೇ ಮಂತ್ರ ಒಂದನ್ನು ಹೇಳ್ತೇನೆ. ಗೃಭ್ಣಾಮೀತೆ ಸೌಭಗತ್ವಾಯ ಹಸ್ತಂ ಮಯಾ ಪತ್ಯಾಹ ಜರದಷ್ಟಿರ್ಯಥಾ ಸಹ ಭಗೋ ಅರ್ಯಮಾ ಸವಿತಾ ಪುರಂಧಿರ್ಮಹ್ಯಂ ತ್ವಾ ದುರ್ಗಾರ್ಹ ಪತ್ಯಾಯ ದೇವಾಹ. ಇದು ವರ ಹೇಳಬೇಕಾದ ಮಂತ್ರ. ವರನಿಗೆ ಹೇಳಲಿಕ್ಕೆ ಬರೋದಿಲ್ಲ, ಅದರಿಂದ ಪುರೋಹಿತರು ಹೇಳ್ತಿರ್ತಾರೆ. ಅದರ ಅರ್ಥ ಏನಂದ್ರೆ ನಾನು ನಿನ್ನ ಕೈ ಹಿಡಿತೇನೆ ಅಂತ. ನಿನ್ನ ಕೈ ಹಿಡಿಬೇಕಾದ್ರೆ ನಿನ್ನ ಗಂಡ ಅಂದ್ಬಿಟ್ಟು ಪುರೋಹಿತರು ಹೇಳೋ ಪ್ರಸಂಗ ಇದೆ ಇವತ್ತು. ಇದೆಲ್ಲ ವಸ್ತುತಃ ಇದೆಲ್ಲ ನಮ್ಗೆ ಬರಬೇಕು, ಅರ್ಥ ಬರಬೇಕದು. ಗೃಭ್ಣಾಮಿ, ನಾನು ಹಿಡಿತೀನಿ ಅಂತ ಥರ್ಡ್ ಪರ್ಸನ್ ಉತ್ತಮ ಪುರುಷ ಅದು. ನಾನು ಹಿಡಿತೀನಿ ಅಂತಲೇ ಅದಕ್ಕೆ ಅರ್ಥ. ಯಾರ್ದು? ನಿನ್ನ ಕೈ ಹಿಡಿತೇನೆ. ನಿನ್ನ ಕೈ ಹಿಡಿದ್ರಿಂದ ಏನಾಯಿತು? ಸೌಭಾಗ್ಯತ್ವಾಯ, ನಿನಗೂ ಒಂದಿಷ್ಟು ಸೌಭಾಗ್ಯ ಬಂತು, ನನಗೂ ಸೌಭಾಗ್ಯ ಬಂತು. ಸೌಭಾಗ್ಯ ಅನ್ನೋದು ಕೇವಲ ಹೆಂಡಿಗೆ ಸೌಭಾಗ್ಯ ಅಲ್ಲ, ಸೌಭಾಗ್ಯ ಗಂಡಿಗೂ ಸೌಭಾಗ್ಯ ಬರಲೇಬೇಕಲ್ಲ. ಸೌಭಾಗ್ಯ ಅಂದ್ರೆ ಬೇರೆ ಅಲ್ಲ. ಭಗವಂತ ದೇವರನ್ನ ಜ್ಞಾನಿಗಳನ್ನು ಭಗವಾನ್ ಅಂತ ಅನ್ನೋದು ಯಾಕೆ? ಆ ವೈಭವ ಆ ಸಂಪತ್ತು ಇರೋದ್ರಿಂದ ಅವ್ರನ್ನ ಭಗವಾನ್ ಅಂತಾರೆ. ಗಂಡಸರಿಗೆ ಭಗವಾನ್ ಅಂತಾರೆ, ಹೆಂಗಸಿಗೆ ಭಗವತಿ ಅಂತಾರೆ. ಅವ್ರನ್ನೇ ಸೌಭಾಗ್ಯವತಿ ಅಂತಾರೆ ಅಷ್ಟೇ, ಶಬ್ದ ಬೇರೆ ಏನಲ್ಲ ಅದು. ಆದ್ರಿಂದ ನಾನು ನಿನ್ನ ಕೈ ಹಿಡಿದ್ರೆ ನಿನ್ನೇನು ಉದ್ಧಾರ ಮಾಡ್ಲಿಕ್ಕೆ ಕೈ ಹಿಡಿದಿದ್ದೀನಿ ಅಂತ ಅರ್ಥ ಅಲ್ಲ. ನಿನ್ನ ಕೈ ಹಿಡಿದ್ರಿಂದ ಇವತ್ತಿನ ತನಕ ನನ್ನಲ್ಲೊಂದೇನು ಅಪರಿಪೂರ್ಣತೆ ಇತ್ತಲ್ಲ, ನಾನು ಇನ್ಕಂಪ್ಲೀಟ್ ಆಗಿದ್ನಲ್ಲ, ಇವತ್ತು ಕಂಪ್ಲೀಟ್ ಆದೆ. ನಾನು ಯಾವುದೋ ಬರೆಗಳನ್ನು ಧರಿಸಿದ್ರೆ ನಾನು ಕಂಪ್ಲೀಟ್ ಆಗೋದಲ್ಲ. ಕಂಪ್ಲೀಟ್ ಮ್ಯಾನ್ ಆಗುವುದು ನಿನ್ನಂಥ ಒಬ್ಬಳು ವುಮೆನ್ ನನ್ನ ಕೈ ಹಿಡಿದಿದ್ದರಿಂದ ನಾನು ಇವತ್ತು ಕಂಪ್ಲೀಟ್ ಆದೆ ಅಂತ ಅವನು ಹೇಳ್ಕೋತಾನೆ. ಸೌಭಗತ್ವಾಯ ಪತ್ಯ, ನಾನು ನಿನ್ನ ಗಂಡನಾಗಿದ್ದೇನೆ, ನನ್ನ ಜೊತೆಗೆ ನೀನು ಬದುಕಬೇಕು. ತ್ವಂ ಜರದಷ್ಟಿ, ಎಲ್ಲಿವರೆಗೆ? ಪ್ರಾಪ್ತ ವಾರ್ಧಕ್ಯ, ನಾವಿಬ್ಬರು ಮುದುಕರಾಗೋ ತನಕ ಹೀಗೆ ಬದುಕೋಣ, ಸುಖವಾಗಿ ಬದುಕೋಣ. ಭಗೋ ಅರ್ಯಮ ಸವಿತಾ ಪುರಂದಿಹಿ, 4 ಜನ ದೇವತೆಗಳು, ಇವರೆಲ್ಲ ನಮಗೆ ಸುಖ ಕೊಡಲಿ, ಇವರೆಲ್ಲ ನನಗೆ ನಿನ್ನನ್ನು ಕೊಟ್ಟಿದ್ದಾರೆ ಅಂತ ಬಂದಿದೆ. ಯಾತಕ್ಕೆ ಅಂದರೆ ಗೃಹಸ್ಥಾಶ್ರಮಕ್ಕಾಗಿ. ಇಲ್ಲಿ ಒಂದು ಅರ್ಥ ನಾವು ತಿಳ್ಕೋಬೇಕು. ಅರ್ಯಮ, ಭಗೋ ಅರ್ಯಮ ಸವಿತಾ ಪುರಂಧಿಹಿ ಅಂತ ಬಂದಿದೆ. ಇವು ಯಾವ್ಯಾವ ಬರೇ ದೇವತೆಗಳು ಅಂತ ನಾವು ಅರ್ಥ ಮಾಡಬಾರ್ದು. ಆಚಾರ್ಯರು ಇದನ್ನು ಸರ್ವಮೂಲದಲ್ಲಿ ಹೇಗೆ ಅರ್ಥ ಮಾಡಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ. ಆದರೆ ಶಬ್ದಗಳ ನಿರ್ವಚನ ಎಲ್ಲ ನಾನು ಇಲ್ಲಿ ಹೇಳ್ತಾ ಕೂತ್ಕೊಳ್ಳೋದಿಲ್ಲ, ಅದು ಬಹಳ ಡೀಪ್ ಆಗಿತ್ತು, ಅದು ಬೇಡ. ಭಗ ಅರ್ಯಮ ಸವಿತಾ ಪುರಂಧಿ 4 ಶಬ್ದ ಬಂತಲ್ಲ, ಇದು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅನ್ನೋದನ್ನು ಹೇಳ್ತದೆ. 5 ವಿಶೇಷಣ ಎಲ್ಲಿಯಾದರೂ ಬಂದರೆ ಅವು ನಾರಾಯಣ ಅಂತ ಸೇರಿ ಭಗವಂತನ 5 ನಾಮಗಳನ್ನು ಹೇಳ್ತವೆ.
ನಾಲ್ಕು ಎಲ್ಲಾದರೂ ಬಂದರೆ ಅವು ಭಗವಂತನ ನಾಮಗಳನ್ನು ಹೇಳ್ತಿರ್ತಾರೆ. ಹಾಗೆ ಉಳಿದ ದೇವತೆಗಳ ಆ ಕಡೆ ಇರಲಿ, ಭಗವಂತ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧಾನ ರೂಪದಿಂದ ನಿನ್ನನ್ನು ನನಗೆ ಕೊಟ್ಟಿದ್ದಾನೆ. ನಮಗಿದು ಗೊತ್ತಿದೆ. ಸಂಕರ್ಷಣ ರೂಪದಿಂದ ಪ್ರಳಯ ಮಾಡ್ತಾನೆ, ಪ್ರದ್ಯುಮ್ನ ರೂಪದಿಂದ ಸೃಷ್ಟಿ ಮಾಡ್ತಾನೆ, ಅನಿರುದ್ಧ ರೂಪದಿಂದ ಶಾಂತಿ ಪಾಲನೆ ಮಾಡ್ತಾನೆ. ಇದೆಲ್ಲ ಗೊತ್ತಿದೆ. ಹೀಗೆ 4 ರೂಪದ ಭಗವಂತ ನಿನಗೆ ನನ್ನನ್ನು ಕೊಟ್ಟಿದ್ದಾನೆ. ಯಾತಕ್ಕಾಗಿ ಅಂದರೆ ಗೃಹಸ್ಥಾಶ್ರಮ ಆಚರಣೆ ಮಾಡಲಿಕ್ಕಾಗಿ, ಗಾರ್ಹಪತ್ಯಾಯ. ಅದಕ್ಕಾಗಿ ಈ ಗೃಹಸ್ಥಾಶ್ರಮವನ್ನು ನಾನು ಆಚರಣೆ ಮಾಡಬೇಕಾಗಿದೆ. ನನಗೆ ಈ ಸಂದರ್ಭದಲ್ಲಿ ಮಹಾಭಾರತದ ಶ್ಲೋಕ ನೆನಪಿಗೆ ಬರ್ತದೆ. ಜರದಷ್ಟಿ, ಮುಪ್ಪಿನ ಕಾಲಕ್ಕೂ ನಾವಿಬ್ಬರು ಜೊತೆಗೆ ಬದುಕೋಣ ಅಂತಂತಾನಲ್ಲ, ಮಹಾಭಾರತದಲ್ಲಿ ಬರೋ ಶ್ಲೋಕ ಅದು ಪ್ರಾಯ. ಜೀರ್ಣಮನ್ನಂ ಪ್ರಶಂಸಂತಿ ಭಾರ್ಯಾಂಚ ಗತಯೌವನಾಂ ರಣಾತ್ ಪ್ರತ್ಯಾಗತಂ ವೀರಂ ಸಸ್ಯಂಚ ಗೃಹಮಾಗತಂ ಅಂತ. ಈ ಒಳ್ಳೆ ಸೊಸೆಯನ್ನು ಮನೆಗೆ ತಂದ್ರಿ, ಆವಾಗ ನಿಮಗೆಲ್ಲರೂ ಹೇಳ್ತಾರೆ, ಒಳ್ಳೆ ಕೆಲಸ ಮಾಡಿದ್ರಿ, ಸೊಸೆ ಅರ್ಭಾಟಿದ್ದಾಳೆ ಅಂತ ಹೇಳಿ ಎಲ್ಲ ಕಡೆ ಕೇಳಿ ಬರ್ತಿರ್ತದೆ. ಸೊಸೆಯನ್ನು ಹೊಗಳಬೇಕಾದ್ದೇ, ಸೊಸೆಯನ್ನು ಮಗಳಂತೆ ಸ್ವೀಕಾರ ಮಾಡಿರಿ. ಮಗಳಂತೆ ಸ್ವೀಕಾರ ಮಾಡುವುದರಿಂದ ನೀವು ಅವ್ರಿಗೆ ಇನ್ನೊಂದು ಹೆಸರು ಇಡೋದು. ಇನ್ನೊಂದು ಹೆಸರು ಯಾಕೆ ಇಡ್ತಾರೆ ಅಂದರೆ ಸುಮ್ಮನೆ ಫ್ಯಾಷನಿಗಲ್ಲ. ಅವಳು ನಿಮಗೆ ಮಗಳಾಗೋದ್ರಿಂದ, ಡಾಟರ್ ಇನ್ ಲಾ ಆಗೋದ್ರಿಂದಲೇ, ಅಕಾರ್ಡಿಂಗ್ ಟು ಅದು ಇನ್ ಲಾ ಅಂದರೆ ಆ ಸಂಬಂಧ ದೃಷ್ಟಿಯಿಂದ ನಿಮಗೆ ಅವಳು ಮಗಳಾದ್ರಿಂದ ಇನ್ನೊಂದು ಹೆಸರು ಇಟ್ಟಿರ್ತೀರಿ. ಇದು ಇನ್ನೊಂದು ಜನ್ಮ ಅವಳಿಗೆ. ನಾನು ಹೇಳಿದ್ನಲ್ಲ, ಉಪನಯನ ಮಾಡ್ಕೊಂಡಾಗ ಇನ್ನೊಂದು ಜನ್ಮ ಬರ್ತದಲ್ಲ ನಮಗೆ, ದ್ವಿಜನ್ಮ ಅಂತಂತಾರಲ್ಲ, ಹಾಗೆ ಮದುವೆ ಮಾಡ್ಕೊಂಡಾಗ ನಿನಗೆ ಇನ್ನೊಂದು ಜನ್ಮ ಹುಟ್ಟು. ನೀನು ಇನ್ನೊಂದು ಬಾರಿ ನಿಮ್ಮ ಅತ್ತೆ ಮಾವನಿಗೆ ಮಗಳಾಗಿ ಹುಟ್ಟಿದ್ರಿಂದ ನಿಮಗೆ ಇನ್ನೊಂದು ಹೆಸರು ಇಟ್ಟಿರ್ತಾರೆ ಅವರು. ಹಾಗಂತ ಶಾಸ್ತ್ರದಲ್ಲಿ ಎಲ್ಲಿಲ್ಲ, ನಾನು ಅದನ್ನು ಆ ಥರ ಇಂಟರ್ಪ್ರಿಟ್ ಮಾಡ್ತೇನೆ ಅಷ್ಟೇ. ಸೊಸೆ ಅರ್ಭಾಟಿದ್ದಾಡ್ರಿ ಅಂತ ಹೊಗಳಿಸ್ಕೊಡ್ರಿ, ಸಂತೋಷ ಪಡ್ರಿ. ಆದರೆ ವಸ್ತುತಃ ಯಾವಾಗ ಸೊಸೆಯನ್ನು ಹೊಗಳಬೇಕು ಅಂದರೆ ಇದು ಸುಭಾಷಿತ. ಜೀರ್ಣಮನ್ನಂ ಪ್ರಶಂಸಂತಿ, ಒಳ್ಳೆ ನಮ್ಮ ಜಮೀನಿದೆ, ಚೆನ್ನಾಗಿ ಫಸಲು ತಯಾರಾಗಿದೆ, ಇನ್ನು ಕಟಾವಿಗೆ ಬರ್ಲಿಕ್ಕೆ ತಯಾರಾಗಿದೆ. ಅಲ್ಲಿ ಕೂತ್ಕೊಂಡು ಅಲ್ಲಿ ಹೊಗಳತಾ ಕೂತ್ರೆ ಉಪಯೋಗ ಇಲ್ಲ. ಅಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು. ಕಟಾವಾದ್ಮೇಲೆ ಮನೆಗೆ ಬರಬೇಕು, ಕ್ಯಾಶ್ ರೂಪದಲ್ಲಿ ಅಥವಾ ಚೀಲದ ರೂಪದಲ್ಲಿ ಮನೆಗೆ ಬಂದಮೇಲೆ ಅದನ್ನು ಹೊಗಳಬೇಕು. ಅಲ್ಲಿ ತನಕ ನಿಶ್ಚಿತ ಇಲ್ಲ ಅದು. ಒಕ್ಕಲ್ತನ ಮಾಡಿದವ್ರಿಗೆ ನಿಮಗೆ ಇದೆಲ್ಲ ಗೊತ್ತಿದ್ದೇ ಇರ್ತದೆ. ಇದು ಸಸ್ಯಂಚ ಗೃಹಮಾಗತಂ, ಮನೆಗೆ ಬರಬೇಕು ಫಸಲು, ಅವಾಗ ಅದನ್ನು ಹೊಗಳಬೇಕು. ಒಳ್ಳೆ ಊಟ ಎಲೆ ಬಡಿಸಿದಾರನ್ನು ಹೊಗಳ್ತಾ ಕೂತ್ರೆ ಉಪಯೋಗ ಇಲ್ಲ. ಅದು ಹೆಂಗೆ ಜೀರ್ಣ ಆಗಿ ನಿಮ್ಮ ಬುದ್ಧಿ ಮೇಲೆ ಏನು ಸತ್ಪರಿಣಾಮ ಆಗಿದೆ ಅದನ್ನು ನೋಡಿ ಊಟವನ್ನು ಹೊಗಳಬೇಕು. ಹಾಗೆ ಭಾರ್ಯಾಂಶ ಗತಯೌವನಾಂ ಅಂತ. ಇವತ್ತು ಹುಡುಗಿ 20-25 ಈ ವಯಸ್ಸಿನ ಹುಡುಗಿ ಇದ್ದಾಳಲ್ಲ, ಈಗ ಅವಳು ಹೇಗಿದ್ದಾಳೆ ಅನ್ನೋದು ನೋಡಿ ಸಂಭ್ರಮ ಪಡ್ರಿ, ಸಂತೋಷವೇ. ಆಲೋಚನೆ ಮಾಡಿ ಧರ್ಮ ಅರ್ಥ ಕಾಮ ಎಲ್ಲ ದೃಷ್ಟಿಯಿಂದ ನಿಮ್ಮ ಕುಟುಂಬಕ್ಕೂ ಆ ಕುಟುಂಬಕ್ಕೂ ಹೊಂದಾಣಿಕೆ ಆಗ್ತದೆ ಅಂತ ಆಲೋಚನೆ ಮಾಡಿಯೇ ತಂದಿದ್ದೀರಿ. ಆದರೂ ವಾಸ್ತವಿಕವಾಗಿ ಅವಳು ಹೊಗಳಿಕೆಗೆ ಯಾವಾಗ ಪಾತ್ರಳಾಗ್ತಾಳೆ ಅಂದರೆ ಗತಯೌವನ ಆದಮೇಲೆ, 40 ಆಗಲಿ 50 ಆಗಲಿ, ಆವಾಗ ನಿನ್ನ ಗುಣ ಏನಂತ ಗೊತ್ತಾಗ್ತದೆ. ಆ ಥರದ ಗುಣ ನೀನು ತೋರಿಸ್ಕೋಬೇಕು. ನೀವು ನಿಜವಾಗಿಯೂ ಹೊಗಳುವುದಾದರೆ, ನನ್ನ ಮಗಳಿಗೆ ಮದುವೆ ಮಾಡಿ 20-30 ವರ್ಷ ಆಯ್ತಪ್ಪ, ಈಗ ಸಾರ್ಥಕ ಆಯಿತು ಅಂತ ನಿಮಗೆ ಅನಿಸ್ಬೇಕು. ಹಾಗೆ ಅವಳಿಗೆ ಬೇಕಾದ ಧಾರ್ಮಿಕ ಸಂಸ್ಕಾರ ನೀವು ಕೊಡ್ರಿ. ಆ ಥರದ ಧಾರ್ಮಿಕ ಸಂಸ್ಕಾರಗಳಿಗೆ ಅವಳು ತಾನು ಒಡ್ಕೋಬೇಕು. ಈಗ ಹೊಗಳಿಯೂ ಉಪಯೋಗ ಇಲ್ಲ, ಹೊಗಳಿಸ್ಕೊಂಡು ಉಪಯೋಗ ಇಲ್ಲ. ಹಾಗೆ ಅಂತೇಳಿ ಹೊಗಳಬೇಡ್ರಿ ಅಂತಲ್ಲ, ಮಗಳು ಅಂತ ಪ್ರೀತಿಯಿಂದ ಹೊಗಳ್ರಿ. ಒಂದು ಮಗು ಹುಟ್ಟಿದಾಗ ಏನದು ಹೇಗೆ ಅದನ್ನು ಮುದ್ದು ಮಾಡಿ ಸಂತೋಷ ಪಡ್ತಿರಲ್ಲ, ಹಾಗೆ ಸೊಸೆಯನ್ನು ಪ್ರೀತಿಯಿಂದ ನೋಡ್ಕೊಳ್ರಿ, ಸಂತೋಷ ಪಡ್ರಿ. ಅವಳ ಗುಣಗಳನ್ನು ಹೊಗಳ್ರಿ. ಧಾರ್ಮಿಕ ಸಂಸ್ಕಾರ ಇದ್ದರೆ, ಅವಳ ಅಂತರಂಗದ ಸೌಂದರ್ಯ ಬಹಿರಂಗದ ಸೌಂದರ್ಯ ಇದ್ದರೆ ಅದನ್ನೂ ಹೊಗಳ್ರಿ. ವಸ್ತುತಃ ಆ ಹೊಗಳಿಕೆಗೆ ಅರ್ಥ ಬರೋದು ಆಮೇಲೆ. ಅದಕ್ಕಾಗಿ ಮುಪ್ಪಿನ ತನಕ ಅಂತ ಈ ಕಾನ್ಸೆಪ್ಟ್ ಪಾಶ್ಚಾತ್ಯರಲ್ಲಿ ಇಷ್ಟು ದೀರ್ಘಕಾಲದ ದಾಂಪತ್ಯಗಳು ಆಶ್ಚರ್ಯ ತರಿಸ್ತವೆ. ಆದ್ದರಿಂದ ನನಗೆ ಇವತ್ತಿಗೂ ಕೂಡ ಎಲ್ಲಿಯಾದರೂ ದೀರ್ಘಕಾಲದ ದಂಪತಿಗಳನ್ನು ನೋಡಿದರೆ ಭಾಳ ಸಂತೋಷ ಅನ್ನಿಸ್ತದೆ. 80-70 ಸಾಮಾನ್ಯವಾಗಿರ್ತಾರೆ, 80-90 ತನಕ ಯಾರಾದ್ರು ದಂಪತಿಗಳು ಕಾಣಿಸಿದರೆ ಅವರು ಹೋಗಿ ಕಾಲಿಗೆ ಬೀಳಬೇಕು. ಯಾಕೆಂದರೆ ದಂಪತಿಯವರು ಭಗವಾನ್ ವಿಷ್ಣು, ಅಲ್ಲಿ ಲಕ್ಷ್ಮೀನಾರಾಯಣ ಇರ್ತಾರೆ, ಚತುರ್ಮುಖ ಸರಸ್ವತಿಯರು ಇರ್ತಾರೆ, ಶಿವಪಾರ್ವತಿಯರು ಇರ್ತಾರೆ. ಆದ್ದರಿಂದ ಅಂಥ ದೀರ್ಘಕಾಲ ಬಾಳಿದ ದಂಪತಿಗಳನ್ನು ನೋಡಬೇಕು ಸಮಾಜದಲ್ಲಿ, ಅಲ್ಲಲ್ಲಿ ನೋಡಿ ತಿಳ್ಕೋಬೇಕು. ಯಾಕಂದರೆ ಅದು ಇವತ್ತು ಅಪರೂಪ ಆಗ್ತದೆ. ನಮ್ಮಲ್ಲೂ ವಿಚ್ಛೇದನಗಳಿಗೆ ಕೊರತೆಯನ್ನು ಕಾಣ್ತಿಲ್ಲ ಇವತ್ತು. ಇದು ನಮ್ಮ ದುರ್ಬುದ್ಧಿಯಿಂದ, ಗಂಡಿನ ದುರ್ಬುದ್ಧಿ, ಹೆಣ್ಣಿನ ದುರ್ಬುದ್ಧಿ, ನಾನೇನು ಕಡಿಮೆ ಅಂತ ಅವಳು ದುರ್ಬುದ್ಧಿಯನ್ನು ತೋರಿಸೋದು, ಇವನು ದುರ್ಬುದ್ಧಿಯನ್ನು ತೋರಿಸಿದ್ರಿಂದ ಹೀಗಾಗ್ತದೆ. ಹೀಗೆ ವಿವಾಹ ಅನ್ನೋ ಸಂಸ್ಥೆ ಒಡೆದು ಹೋದರೆ ನಾಳೆ ಕುಟುಂಬವೂ ಸರಿ ಉಳಿಯೋದಿಲ್ಲ. ಗಂಡ ಹೆಂಡತಿಗೂ ಹುಚ್ಚು ಹಿಡಿತದೆ, ಮಕ್ಕಳಿಗೂ ಹುಚ್ಚು ಹಿಡಿತದೆ. ಈ ಹುಚ್ಚಿನ ಪರಿಹರಿಸೋರು ಯಾರು ನಾಳೆ? ಅದಕ್ಕೆ ಹುಚ್ಚು ಅಂತ ಅಂದೇ ಇರಬಹುದು. ಆ ಒಂದು ಅಪರಿಪೂರ್ಣತೆ, ಮಾನಸಿಕ ತಲ್ಲಣ ಅದು ಮುಂದುವರಿತಾ ಹೋದರೆ ಮನುಷ್ಯ ಯಾವ ಕೆಲಸಕ್ಕೂ ಅನುಪಯುಕ್ತ ಆಗಿಬಿಡ್ತಾನೆ. ಅದಕ್ಕಾಗಿ ಎಚ್ಚರಿಕೆಯಿಂದಿರಬೇಕು.
ಹೀಗೆ ದೇವತೆಗಳು ನಿನ್ನನ್ನು ನನಗೆ ಕೊಟ್ಟಿದ್ದಾರೆ, ಅದಕ್ಕಾಗಿ ನಾನು ಬದುಕ್ತಿದ್ದೇನೆ ಅಂತ ನಾನು. ಮುಂದೆ 39ನೇ ಮಂತ್ರ. ಪುನಃ ಪತ್ನೀಂ ಅಗ್ನಿರಾದಾಯುಷಾ ಸಹ ವರ್ಚಸ ದೀರ್ಘಾಯುರಸ್ಯ ಯಃ ಪತಿ ಜೀವಾತಿ ಶರದಶತಂ. 100 ವರ್ಷ ಕಾಲ ಬದುಕಲಿ ಅಂತ ಅದೊಂದು ಆಶೀರ್ವಾದ. ಸ್ವಗೃಹೀತಾಂ ಪತ್ನೀಂ, ನಾನು ಯಾವ ಪತ್ನಿ ಕೈ ಹಿಡಿದಿದ್ದೇನಲ್ಲ, ಅದು ಕೈ ಹಿಡಿದಿದ್ದೇನೆ ಅಂತ ಬಂತಲ್ಲ, ಸಂಸ್ಕೃತದಲ್ಲಿ ಪಾಣಿಗೃಹೀತಿ ಅಂತ ಒಂದು ಶಬ್ದ ಇದೆ. ಕನ್ನಡದಲ್ಲಿ ಅದನ್ನು ಬಳಕೆ ಮಾಡೋದು ಕಡಿಮೆ, ಮಾಡಬೇಕು. ನನ್ನ ಹೆಂಡತಿ ನನ್ನ ಮನೆಯವಳು ಅಂತಂತೇವೆ, ಅದು ಒಳ್ಳೆಯ ಶಬ್ದನೇ. ನನ್ನ ಕೈ ಹಿಡಿದವಳು ಅಂತ ಒಂದ್ಸರಿ ಯಾವಾಗಾರು ಒಂದು ಶಬ್ದ ಪ್ರಯೋಗ ಮಾಡಿರಿ, ಬಹಳ ಸುಂದರವಾದ ಶಬ್ದ. ಅದನ್ನ ಒಂದ್ಸರಿ ಈಗ ರೂಢಿ ಮಾಡ್ಕೊಳ್ರಿ. ಅದು ಇವತ್ತು ಈಗಾಗಲೇ ಗೃಹಸ್ಥಾಶ್ರಮ ದೀರ್ಘವಾಗಿ ಪ್ರಯೋಗ ಮಾಡಿದವರು ನನ್ನ ಕೈ ಹಿಡಿದವಳು ಏನು ನನ್ನ ಕೈ ಹಿಡಿದವಳೆ ಅಂತ ಯಾವ ಥರ ಅವಳು ಮಾತಾಡಿಸಿದಾಗ ಅದು ನಾಟಕ ಅನಿಸಿಬಿಡ್ತದೆ. ಈಗ ತಾನೇ ನೀವು ವಿವಾಹ ಕಾಲಿಟ್ಟಿದ್ದೀರಿ, ಒಂದ್ಸರಿ ಯಾವತ್ತಾದರೂ ನನ್ನ ಕೈ ಹಿಡಿದವಳೆ ಅಂತ ಅವಳಿಗೆ ಒಂದ್ಸರಿ ಅನ್ರೆ ಅದು ಆ ವಿವಾಹದ ಸಂಸ್ಕಾರವನ್ನು ತೋರಿಸ್ತದೆ, ಸಂಸ್ಕೃತ ಭಾಷೆ ಚೆಲುವನ್ನು ತೋರಿಸ್ತದೆ. ಪಾಣಿಗೃಹೀತಿ ಭಾರ್ಯಾಯಾಮ ಅಂತ ವ್ಯಾಕರಣ ಸೂತ್ರ. ಗೃಭಣಾಮೀತೆ ಸೌಭಗತ್ವಾಯ ಅಂತ ಏನು ಅವತ್ತು ವಿವಾಹದ ಕಾಲದಲ್ಲಿ ಕೈ ಹಿಡಿದಿದ್ದೆ ಅದನ್ನು ನೆನಪು ಮಾಡಿ ತೋರಿಸ್ತದೆ. ಅದು ಮತ್ತೆ ಸಂಸ್ಕೃತ ಮತ್ತು ನಮ್ಮ ಭಾರತದ ಭಾಷೆಗಳು, ಅದರಲ್ಲಿ ಆ ಶಾಸ್ತ್ರೀಯ ಸಂಗತಿಗಳು ಯಾವ ಥರ ಇದೆ ಅನ್ನೋ ಸ್ವಲ್ಪ ಗಮನಿಸಬೇಕು. ಗಂಡ ಹೆಂಡತಿ ಅಂತೀವಲ್ಲ, ಅದೇನು ಅದೆಲ್ಲ ಹಾಸ್ಯಕ್ಕಾಗಿ ಹೆಂಡತಿ ಅಂದರೆ ಪ್ರಾಣ ಹೆಂಡತಿ ಅಂತೆಲ್ಲ ಅಂದು ಅನಿಸ್ಕೊಂಡು ಅದೆಲ್ಲ ಸವಕಲಾಗಿ ಹೋಗಿದೆ, ಅದಕ್ಕೇನು ಅರ್ಥ ಇಲ್ಲ. ಶಾಸ್ತ್ರದಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಎಲ್ಲ ಗಂಡಸರನ್ನು ಕೂಡ ಪುರುಷ ಅಂತಾರೆ, ಎಲ್ಲ ಹೆಂಡತಿಯರನ್ನು ಕೂಡ ಪ್ರಕೃತಿ ಅಂತಾರೆ. ಒಂದು ಸ್ವಾರಸ್ಯ ಸಂಗತಿ ಏನಂದರೆ, ತುಳು ಭಾಷೆಯಲ್ಲಿ ಗಂಡನಿಗೆ ಪುರುಷ ಅಂತಾರೆ, ಇವತ್ತು ಅಂತಾರೆ ಅವರು ಗಂಡನಿಗೆ ಪುರುಷ ಅಂತಾರೆ. ಅಂದರೆ ಈಗ ನಿಮ್ಮ ಗಂಡ ಎಲ್ಲಿ ಅಂತ ಹಿಂಗೆ ಕೇಳುವಾಗ ನಿಮ್ಮ ಪುರುಷ ಎಲ್ಲಿ ಅಂತ ಹಿಂಗೆ ಕೇಳ್ತಾರೆ. ಈ ನಮ್ಮ ಕಡೆ ಹಳ್ಳಿಗಳ ಭಾಷೆಯಲ್ಲಿ ನಿಮ್ಮ ಹಿರಿಯ ಎಲ್ಲಿ ಅಂತೆಲ್ಲ ಕೇಳ್ತಾರಲ್ಲ, ನಿಮ್ಮ ಯಜಮಾನ ಇಲ್ಲ ಅಂತ, ಆ ಥರದ ಮಾತದು. ಆ ತುಳು ಮಂದಿಗೆ ಕೆಲವರಿಗೆ ನಾನೊಂದು ಸಲಹೆ ಕೊಟ್ಟಿದ್ದೆ, ಪುರುಷ ಅಂತ ಗಂಡನಿಗೆ ಅಂತಿರಲ್ಲ, ಒಮ್ಮೆ ಆ ಹೆಣ್ಣಿಗೂ ಕೂಡ ಪ್ರಕೃತಿ ಅನ್ರಿ, ಶಾಸ್ತ್ರೀಯ ಶಬ್ದ ಅದು. ನಾನು ಪ್ರಕೃತಿ, ಎಲ್ಲರೂ ನೀವು ಪರಿಚಯ ಮಾಡ್ಕೊಳ್ಳುವಾಗ ನನ್ನ ಧರ್ಮಪತ್ನಿ ಅನ್ನೋ, ನನ್ನ ಶ್ರೀಮತಿ ಅನ್ನೋ, ಬರೇ ನನ್ನ ಹೆಂಡತಿ ಅಂತ ಇಷ್ಟೇ ಅನ್ಬೇಡ. ಅದನ್ನು ನಾನು ರೂಢಿಗೆ ತಂದಿದ್ದೇನೆ. ಎಷ್ಟೋ ಜನರನ್ನು ನಿಮ್ಮ ಶ್ರೀಮತಿಯವರು ಬರ್ತಾರೋ ಇಲ್ಲೋ, ಅವ್ರು ಎಲ್ಲಿದ್ದಾರೆ, ಈ ಥರ ನಾನು ಕೇಳೋದನ್ನು ರೂಢಿ ಮಾಡ್ಕೊಂಡಿದ್ದೇನೆ. ಶ್ರೀಮತಿ ಅನ್ರಿ, ಧರ್ಮಪತ್ನಿ ಅನ್ರಿ, ಪಾಣಿಗೃಹೀತಿ ಅನ್ರಿ. ಪ್ರಕೃತಿ ಪುರುಷ ಭಾಳ ಶಾಸ್ತ್ರೀಯ ಆಯಿತು, ಕ್ಲಾಸಿಕಲ್ ವರ್ಡ್ ಆಯಿತು, ಜನರಿಗೆ ಅರ್ಥ ಆಗ್ತದಿಲ್ಲೋ ಗೊತ್ತಿಲ್ಲ, ಹೇಳಬೇಕು ನನ್ನ ಕರ್ತವ್ಯ ಅಂತ ಹೇಳಿದ್ದೇನೆ. ಕನಿಷ್ಠ ಪಕ್ಷ ಶ್ರೀಮತಿ ಧರ್ಮಪತ್ನಿ ಅನ್ರಿ, ನನ್ನ ಧರ್ಮಪತ್ನಿ, ನನ್ನ ಯಜಮಾನತೆ ಹೀಗನ್ರಿ. ಯಜಮಾನ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಓನರ್ ಅಂತ ಅನ್ನೋದು ಆ ಅರ್ಥ ಅಲ್ಲ ಅಂತಲ್ಲ. ವಸ್ತುತಃ ಯಜಮಾನ ಅಂದರೆ ಯಾಗ ಮಾಡುವನು ಅಂತ ಅರ್ಥ. ಯಜ ಅಂತ ಧಾತು, ಅದರಿಂದಲೇ ಯಜ್ಞ ಅನ್ನೋ ಧಾತು ಬಂದಿರೋದು. ಯಜತಿ ಅಂದರೆ ಯಾಗ ಮಾಡ್ತಾನೆ ಅಂತ ಅರ್ಥ. ಅದರದ್ದು ಶಾನಚ್ ಪ್ರತ್ಯಯದ ರೂಪ ಯಜಮಾನ ಅಂತೇಳಿ. ಆದ್ದರಿಂದ ನೀನು ಯಜಮಾನ, ಅವಳು ಯಜಮಾನತೆ, ಯಜಮಾನನ ಪತ್ನಿ ಆದ್ದರಿಂದ ಅವಳು ಯಜಮಾನತೆ, ನೀನು ಯಜ್ಞ ಮಾಡುವನು ಅಂತ ಅದಕ್ಕೆ ಅರ್ಥ. ಓನರ್ ಅನ್ನೋ ಅರ್ಥ ಅದಿಲ್ಲ ಅಂತಲ್ಲ, ಇದು ಮುಖ್ಯ ಅರ್ಥ. ಆದ್ದರಿಂದ ಆ ಥರದ ಶಬ್ದಗಳನ್ನು ರೂಢಿ ಮಾಡ್ಕೊಳ್ರಿ. ನಿನ್ನ ಕೈ ಹಿಡಿದಿದ್ದೇನಲ್ಲ ನಾನು, ನಿನಗೆ ಅಗ್ನಿ ಆಯುಷ್ಯವನ್ನು ಕೊಡಲಿ, ವರ್ಚಸ್ಸನ್ನು ಕೊಡಲಿ. ಮುಖದ ಮೇಲೆ ಒಂದು ಕಳೆ, ಅದೆಲ್ಲ ಒಂದು ವಿಷಯ ಬೇರೆ ಆಯಿತು. ನಿನ್ನ ಮುಖ ನೋಡಿದ್ರೆ ಇನ್ನೊಬ್ರಿಗೆ ಪ್ರಭಾವ ಬೀರುವಂತಾಗಬೇಕು. ಇದು ಗೃಹಸ್ಥಾಶ್ರಮ ಅಂದರೆ ಇದು, ಹೀಗೆ ಬದುಕಬೇಕು ಮನುಷ್ಯ ಅಂತ ನೀನು ಇನ್ನೊಬ್ರನ್ನ ಇನ್ಫ್ಲೂಯೆನ್ಸ್ ಮಾಡುವಂಗೆ ಇರಬೇಕು. ಅಸ್ಯಾಹ ಅಗ್ನಿದತ್ತಾಯಾಹ ಯಹ ಪತಿ, ಅಗ್ನಿ ಇವಳನ್ನು ಕೊಟ್ಟಿದ್ದಾನೆ ನನಗೆ. ವಸುಧಃ ಯಾವ ಅಗ್ನಿ ಕೊಡ್ತಾನೆ? 15ನೇ ಕಕ್ಷಾದಲ್ಲಿ ಅಗ್ನಿ ಇದ್ದಾನಲ್ಲ, ಕಕ್ಷಾ ತಾರತಮ್ಯದ ಪ್ರಕಾರ 15ನೇ ಕಕ್ಷಾದಲ್ಲಿ ಅಗ್ನಿ ಇದ್ದಾನಲ್ಲ, ಅವನು ಕೊಡೋದಿಲ್ಲ ಅಂತಲ್ಲ. ವಸ್ತುತಃ ಅಗ್ನಿ ಅಂದರೆ ಪರಶುರಾಮ. ತಸ್ಯಾಹ ಅಗ್ನಿರೇವ ಮುಖಂ ಅಂತ ಗಾಯತ್ರಿ ಮಂತ್ರ ಇತ್ಯಾದಿಗಳನ್ನು ಹೇಳುವಾಗ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಅದನ್ನ ಹೇಳ್ತಾರೆ, ಭಾಷ್ಯದಲ್ಲಿ ಹೇಳ್ತಾರೆ. ಅಗ್ನಿ ಅಂದರೆ ಅಗ್ನಿಯಂತರ್ಗತನಾದ ಪರಶುರಾಮ, ಅವನು ಅಗ್ನಿ, ಪರಶುರಾಮನೇ. ಅದಕ್ಕಾಗಿ ಅಗ್ನಿ ಅಂತ ಶಬ್ದ ಬಂದಿಲ್ಲ. ಅದನ್ನ ನೀವು ಬೇರೆ ವ್ಯಾಖ್ಯಾನಕಾರರು ಅಗ್ನಿ ಅಂದರೆ ಅಗ್ನಿ ಅಂತಲೇ ಅರ್ಥ ಮಾಡ್ತಾರೆ. ನಾವು ಸರ್ವಮೂಲ ಓದ್ದವರು, ಆಚಾರ ಸಿದ್ಧಾಂತದ ಅನುಯಾಯಿಗಳು ಅಗ್ನಿ ಅಂತ ಬಂದಲ್ಲಿ ಪರಶುರಾಮ ಅಂತ ಅರ್ಥ ಮಾಡ್ತೇವೆ. ಅದಕ್ಕಾಗಿ 4 ಹೆಸರು ಬಂದಲ್ಲಿಲ್ಲ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಇದು ಆಚಾರ್ಯರ ಸರ್ವಮೂಲದ ಟಚ್ ಇದೆ ವೇದಕ್ಕೆ. ಬೇರೆ ವ್ಯಾಖ್ಯಾನದಲ್ಲಿ ಕಾಣಿಸೋದಿಲ್ಲ ಹಿಂಗೆಲ್ಲ. ವೇದ ಮಂತ್ರಗಳಿಗೆ ನಾವು ಹೀಗೆ ಅರ್ಥ ಮಾಡ್ತೇವೆ. ನಮ್ಮ ವೈಶಿಷ್ಟ್ಯ ಅಲ್ಲ ಇದು, ಆಚಾರ್ಯ ಸಿದ್ಧಾಂತದ ವೈಶಿಷ್ಟ್ಯ. ಅಗ್ನಿ ನನಗೆ ಇವಳನ್ನು ಕೊಟ್ಟಿದ್ದಾನೆ, ಹರಿಣೀಪತಿಯಾದ ಪರಶುರಾಮ ಕೊಟ್ಟಿದ್ದಾನೆ. ಯಾಕೆ ನೆನಪು ಮಾಡ್ಕೊಳ್ಳೋದು? ಅಗ್ನಿನೇ ಯಾಕೆ ನೆನಪು ಮಾಡ್ಕೊಳ್ಳೋದು? ಸ್ವಾರಸ್ಯ ಇದೆ ಅಲ್ಲಿ. ನಮ್ಮ ಯಜ್ಞ ಎಲ್ಲಿ ನಡೆದಿತ್ತು? ಉಪನಯನ ಆದಾಗ ನಮ್ಮ ಯಜ್ಞ ಎಲ್ಲಿ ನಡೆದಿತ್ತು? ಅಗ್ನಿಯಲ್ಲೇ ನಡೆದಿತ್ತು. ವಿವಾಹ ಆದಾಗ ನಮ್ಮ ಯಜ್ಞ ಎಲ್ಲಿ ನಡೀತು? ಅಗ್ನಿಯಲ್ಲಿ ನಡೀತು.
ನಿತ್ಯ ನೀನೀಗ ಉಪಾಸನ ಮಾಡಬೇಕಲ್ಲ, ಅಗ್ನಿಹೋತ್ರ ಮಾಡಬೇಕಲ್ಲ. ವೈಶ್ವದೇವ ಮನೆಯಲ್ಲಿ ಯಾರು ಹಿರಿಯ ಇರ್ತಾನೋ ಅವ್ನು ಮಾಡಬೇಕು. ವೈಶ್ವದೇವಕ್ಕೂ ಮತ್ತು ಈ ಉಪಾಸನಕ್ಕೂ ಇರುವ ವ್ಯತ್ಯಾಸ ಗೊತ್ತಿರಲಿ. ಮನೆಯಲ್ಲಿ ಹಿರಿಯ ನಿಮ್ಮ ಅಣ್ಣ ಆಗಲಿ ಅಥವಾ ನಿಮ್ಮ ತಂದೆ ಇರ್ತಾ ಅವರೊಬ್ಬ ವೈಶ್ವದೇವ ಮಾಡಿದರೆ ಸಾಕು. ಮನೆಯಲ್ಲಿ ಇದ್ದವರೆಲ್ಲ ವೈಶ್ವದೇವ ಮಾಡಬೇಕಾಗಿಲ್ಲ. ಉಪಾಸನ ಅಥವಾ ಅಗ್ನಿಹೋತ್ರ ಮಾತ್ರ ಪ್ರತಿಯೊಬ್ಬನು ಮಾಡಲೇಬೇಕು. ಬ್ರಹ್ಮಯಜ್ಞ ಅವನ್ನೆಲ್ಲ ಪ್ರತಿಯೊಬ್ಬನು ಮಾಡಲೇಬೇಕು. ಅದು ನಮ್ಮ ಅಣ್ಣ ಮಾಡ್ತಾನೆ, ನಮ್ಮ ಅಪ್ಪ ಮಾಡ್ತಾನೆ ಅನ್ನೋಂಗಿಲ್ಲ. ನೀವು ಮಾಡಲೇಬೇಕು. ವೈಶ್ವದೇವ ಅವರೊಬ್ಬರು ಮಾಡಿದರೆ ಸಾಕು. ಒಂದು ಅಡುಗೆ ಆಯ್ತು, ಅಲ್ಲಿ ಮನೆಯಲ್ಲಿ ಹಿರಿಯರು ಯಾರು ಇರ್ತಾರೋ ಅವ್ರು ಮಾಡಿದರೆ ಸಾಕು. ಕೆಲವು ಸರಿ ಅವ್ರಿಗೆ ಏನೋ ಅನಾನುಕೂಲ ಇದ್ದಾಗ ಆಯ್ತು ನನಗೆ ಅನಾನುಕೂಲ ಇದೆ ನೀವು ಮಾಡು ಅಂತ ಅವ್ರೇನಾದ್ರು ಸಮ್ಮತಿ ಕೊಟ್ಟ ಮತ್ತೊಬ್ಬರು ಮಾಡಿದ್ರೆ ನಡೀತದೆ. ಕೊನೆ ತನಕನೂ ನಿಮ್ಮ ಯಜ್ಞ ನಡೆಯುವುದೆಲ್ಲಿ? ಅಗ್ನಿಯಲ್ಲಿ. ನಾನು ನಾಳೆ ನಮ್ಮ ದಹನ ನಡೆಯುವುದೆಲ್ಲಿ? ಅಗ್ನಿಯಲ್ಲೇ ನಡೆಯೋದು. ಅಗ್ನಿಯಂತರ್ಗತ ಪರಶುರಾಮ ಎಲ್ಲದಕ್ಕೂ ಸಾಕ್ಷಿ. ನಿನಗೆ ಅವಳನ್ನು ಕೊಟ್ಟವನು ಅವನೇ, ನಿಮ್ಮಿಬ್ಬರು ಬಾಂಧವ್ಯಕ್ಕೆ ಅವನು ಸಾಕ್ಷಿ. ಅಗ್ನಿ ಸಾಕ್ಷಿ ಅಂದರೆ ಇದು ನೋಡಿ, ಅಗ್ನಿ ಸಾಕ್ಷಿಯನ್ನು ಎಲ್ಲರೂ ಮದುವೆ ಮಾಡ್ಕೊಂಡಿದ್ದೀವಿ. ನಮಗೆಲ್ಲರೂ ಪರಶುರಾಮನ ಧ್ಯಾನ ಯಾವತ್ತಾರು ಬಂದಿತ್ತಾ? ಯಾಕಂದ್ರೆ ಸರ್ವಮೂಲ ಓದಿ ಗೊತ್ತಿಲ್ಲ. ಯಾರು ಹೇಳಲಿಕ್ಕಿದ್ರೆ ಹೇಳೋರಿಗೆ ಕಿವಿ ಕೊಡ್ಲಿಕ್ಕೂ ನಾವು ಪುರುಸೊತ್ತಿಲ್ಲ. ವಸ್ತುತಃ ಪರಶುರಾಮನ ಸಾಕ್ಷಿಯಾಗಿ ಮಾಡಿದ್ದಲ್ಲ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಸಂಹರ್ತ ಸರ್ವದೋಷಾಣಂ ಅಗ್ನಿಸ್ಥಃ ಸರ್ವದಾಹಕಃ ನಿತ್ಯಾನಂದೋಗ್ನಿ ವರ್ಣಶ್ಚ ರಾಮಃ ಪರಶುಭೃತ್ ಸದಾ ಅಂತ. ಅಗ್ನಿಯ ಸಾಕ್ಷಿಯಾಗಿ ಮಾಡ್ಕೊಳ್ಳೋದು, ಅಗ್ನಿಯಲ್ಲಿ ಆರಾಧನೆ ಮಾಡೋದು, ಇದೆಲ್ಲ ಏನಂದ್ರೆ ಇದು ಉಪನಯನದಿಂದಲೇ ಗೊತ್ತಾಗಬೇಕು ನಮಗೆ. ವಸ್ತುತಃ ಮದುವೆ ಆದಮೇಲೆ ಗೊತ್ತಾಗೋದಲ್ಲ, ಉಪನಯನದಿಂದಲೇ ಗೊತ್ತಾಗಬೇಕು. ನಾವು ಗಾಯತ್ರಿ ಜಪ ಮಾಡ್ತೀವಲ್ಲ, ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ, ಉಪನಿಷತ್ ಭಾಷ್ಯನೂ ಹೇಳ್ತದೆ. ಗಾಯತ್ರ್ಯಾಸ್ತು ಪರಿಜ್ಞಾನಂ ಜ್ಞಾತೆ ಮುಖಗತೆ ಹರವು ಸಫಲಂ ಭವಿಷ್ಯತಿ ಅಂತ. ಗಾಯತ್ರಿ ಜಪ ನಾವೆಲ್ಲ ಮಾಡ್ತೇವೆ. ಗಾಯತ್ರಿ ಮಂತ್ರದ ಮುಖದಲ್ಲಿ ಪರಶುರಾಮ ಇದ್ದಾನೆ, ಅವನನ್ನು ನೀವು ಧ್ಯಾನ ಮಾಡ್ತಾ ಗಾಯತ್ರಿ ಮಾಡಿದರೆ ನಿಮ್ಗೆ ಗಾಯತ್ರಿ ಫಲ ಕೊಡ್ತದಂತ. ಗಾಯತ್ರಿ ಮುಖ ಅಂದರೆ ಯಾವುದು ಅಂದರೆ ತತ್ ಅನ್ನೋ ಮೊದಲನೇ ಶಬ್ದ ಅಂತ ಹೇಳ್ತಾರೆ. ಓಂ ಭೂಹು ಭುವಃ ಸ್ವಹ ಅಂತಿದ್ರೆ ಅವು ವ್ಯಾಹೃತಿಗಳು, ಅದು ಗಾಯತ್ರಿ ಮಂತ್ರ ಅಲ್ಲ. ಅದು ಮೂಲ ಬ್ರಹ್ಮ ಗಾಯತ್ರಿ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸಿ ಧೀಮಹಿ ಧಿಯೋ ಯೋನ ಪ್ರಚೋದಯ. ಅದಕ್ಕೆ 3 ವ್ಯಾಹೃತಿಗಳನ್ನು ಕೊಟ್ಟು ಪರಶುರಾಮ ನಮಗೆ ವಿಶ್ವಾಮಿತ್ರ ಆ ಮಂತ್ರ ಕೊಟ್ಟ. ಆದ್ದರಿಂದ ಮುಖ ಅಂದರೆ ತತ್ ಎಂಬ ಮೊದಲನೇ ಶಬ್ದ ಅಥವಾ ತ ಅನ್ನುವ ಅಕ್ಷರ. ನನಗೆ ಕೆಲವು ಸರಿ ಮರ್ತೋಗಿರ್ತದೆ, ಸಂದರ್ಭದಲ್ಲಿ ಕೋಟ್ ಮಾಡಲಿಕ್ಕೆ ಸ್ಫೂರ್ತಿಯಿಂದ ಕೋಟ್ ಮಾಡಿರ್ತೀನಿ ಹೊರತು ನೆನಪಿನಿಂದ ಕೋಟ್ ಮಾಡ್ತಿರೋದಿಲ್ಲ. ಸಮಯ ಸ್ಫೂರ್ತಿಯಿಂದ ಕೋಟ್ ಮಾಡಿರ್ತೇನೆ. ಆದ್ದರಿಂದ ನಿಮಗೆ ಗಾಯತ್ರಿಯನ್ನು ಬೋಧನೆ ಮಾಡಿದ್ನಲ್ಲ ನಿಮ್ಮಪ್ಪ ಉಪನಯನ ಮಾಡುವಾಗ, ಆವಾಗಲೇ ಪರಶುರಾಮನ ಅನುಗ್ರಹದಿಂದ ಇದೆಲ್ಲ ನಡೆದಿದೆ ಅನ್ನೋದು ಗೊತ್ತಿರಬೇಕು. ಸಂಹರ್ತ ಸರ್ವದೋಷಾಣಾಂ, ಎಲ್ಲ ದೋಷಗಳನ್ನು ಪರಶುರಾಮ ಸುಟ್ಟು ಬೂದೆ ಮಾಡ್ತಾನೆ. ಅಗ್ನಿಸ್ಥಃ ಸರ್ವದಾಹಕಃ, ಅದಕ್ಕೆ ಗಾಯತ್ರಿ ಜಪ ಮಾಡಿದವನು ಎಷ್ಟೇ ಏನೋ ದಾನ ತೊಗೊಂಡ್ರು ಅದೆಲ್ಲ ಸುಟ್ಟು ಹಾಕ್ತದೆ. ನಿಮಗೊಂದು ವೇಳೆ ದಾನ ತೊಗೊಂಡು ಹೆಚ್ಚಾಯಿತು ಅಂತ ಯಾವತ್ತಾರು ಅನಿಸಿದ್ರೆ ಅಲ್ಲ ಅನಿಸ್ಬೇಕು. ಅನಿಸಿ ಮನೆಗೆ ಬಂದು ಗಾಯತ್ರಿ ಜಪ ಮಾಡಿ ಅದನ್ನು ಕಳ್ಕೋಬೇಕು. ಅಗ್ನಿಸ್ಥಃ ಸರ್ವದಾಹಕಃ ನಿತ್ಯಾನಂದ ಅಗ್ನಿವರ್ಣಶ್ಚ, ಅಗ್ನಿ ಅಂತ ಹೊಳೆಯುವ ಕೆಂಬಣ್ಣ ಒಂದು ಅಂತ ಪರಶುರಾಮನ ವರ್ಣನೆ ಮಾಡ್ತಾರೆ. ಮತ್ತು ಅವನು ಧನದಾಯಕ, ಜ್ಞಾನದಾಯಕನೂ ಹೌದು. ಪರಶುರಾಮನ ವರ್ಣನೆ ಸರ್ವಮೂಲದಲ್ಲಿ ಹೇಗೆ ಬರ್ತದಂದ್ರೆ ಅವನು ಧನದ ದೇವತೆ ಅಂತ. ಪಾಂಡವರು ಅಶ್ವಮೇಧ ಯಾಗ ಮಾಡ್ಲಿಕ್ಕೆ ಹೋಗಿದ್ರಲ್ಲ, ಅಲ್ಲೆಲ್ಲೋ ಇದ್ದು ಪರಶುರಾಮನ ಧನ ದೇವತೆ, ಅವನನ್ನು ಉಪಾಸನೆ ಮಾಡಿ ಧನ ತಂದರು ಅಂತ ಕೇಳಿ ಬರ್ತದೆ. ಹಾಗೆ ಅವನ ಜ್ಞಾನದಾಯಕ ಅಂತ ಕೂಡ, ಅವನು ಬರೇ ಶತ್ರು ಸಂಹಾರ ಮಾಡಿದ್ದಲ್ಲ, ಜ್ಞಾನದಾಯಕ ಅಂತ ಭಾಗವತ ತಾತ್ಪರ್ಯದಲ್ಲಿ ಕಂಡು ಬರ್ತದೆ. ಆದ್ದರಿಂದ ಧನದ ದೇವತೆ, ದೋಷ ಪರಿಹಾರಕ ಮತ್ತು ಜ್ಞಾನದ ದೇವತೆ, ಜ್ಞಾನದಾಯಕನಾದ ಭಗವಂತ. ಅವನ ಅನುಗ್ರಹದಿಂದ ನೀವು ಗಾಯತ್ರಿ ಜಪ ಪ್ರಾರಂಭ ಮಾಡಿದ್ರಿ ನಿಮ್ಗೆ ಗೊತ್ತಿರಬೇಕು. ಈಗ ನೀವು ವಿವಾಹ ಜೀವನಕ್ಕೆ ಕಾಲಿಟ್ಟದ್ದು, ಇದನ್ನು ಮುಂದುವರ್ಸ್ಕೊಂಡು ಹೋಗುವುದು ಕೂಡ ಆ ಅಗ್ನಿಯಂತರ್ಗತನಾದ ಪರಶುರಾಮನ ಸಾಕ್ಷಿಯಾಗಿ ಹಾಗೆ ನೀವು ಮುಂದುವರ್ಸಿ. ಅದಕ್ಕಾಗಿ ಅಗ್ನಿ ಕೊಟ್ಟ ಹುಡುಗಿಯವಳು, ಇದನ್ನೇ ಮಹಾಭಾರತ ಕಿಂಸ್ವಿದ್ ದೈವಕೃತ ಸಖ ಯಕ್ಷ ಪ್ರಶ್ನೆಯಲ್ಲಿ, ದೇವರು ಕೊಟ್ಟ ಗೆಳತಿ ಯಾರ್ರೀ? ನಿಮ್ಮ ಸ್ಕೂಲ್ನಲ್ಲಿ ನಿಮ್ಮ ಚಡ್ಡಿ ದೋಸ್ತುಗಳು ಕೆಲವರು ಇರ್ತಾರೆ, ಲಂಗೋಟಿ ದೋಸ್ತುಗಳು ಇರ್ತಿರ್ತಾರೆ, ಕೆಲಸ ಮಾಡುವಾಗ ಕೆಲಸದ ಕೆಲವು ದೋಸ್ತರು ಇರ್ತಿರ್ತಾರೆ. ದೇವರು ಕೊಟ್ಟ ದೋಸ್ತ ಯಾರು ಅಂದರೆ ಭಾರ್ಯ ದೈವಕೃತ ಸಖ. ನಿಮ್ಮ ಹೆಂಡತಿನೇ ನಿಮಗೆ ದೇವರು ಕೊಟ್ಟ ಗೆಳತಿ, ನಿಮ್ಮ ಗಂಡನೇ ನಿನಗೆ ದೇವರು ಕೊಟ್ಟ ಗೆಳೆಯ. ಆಫೀಸಿನಲ್ಲಿ ಹೊರಗಡೆ ಎಲ್ಲ ಬೇಕಾಷ್ಟು ಗೆಳೆಯರು ಇರ್ತಾರೆ, ಮನೆಯಲ್ಲಿ ಯಾರು ಗೆಳತಿ ಅಂತ ಕೇಳ್ತಾನೆ ನಾವು ಯಕ್ಷ. ಇವನು ಉತ್ತರ ಹೇಳ್ತಾನೆ, ಭಾರ್ಯ ಮಿತ್ರಂ ಗೃಹೇ ಸತಃ. ಮನೆಗೆ ಬಂದರೆ ಅವಳೇ ಗೆಳತಿ, ಅವಳೇ ಬಾಳ ಗೆಳತಿ, ನೀನೇ ಅವಳಿಗೆ ಬಾಳ ಗೆಳೆಯ. ಅಗ್ನಿ ಕೊಟ್ಟ ಗೆಳತಿ ಅವಳು. ಇನ್ನು ಯಾವ ಗೆಳೆಯಂದ್ರೂ ಯಾರು ಕೊಟ್ರೇನು ಬಿಟ್ರೇನು, ಅಗ್ನಿ ಸಾಕ್ಷಿಯಾಗಿ ಅಗ್ನಿಯಂತರ್ಗತನಾದ ಭಗವಂತ ಕೊಟ್ಟ ಗೆಳತಿ.
ನೀನು ಏನು ಮಾಡ್ತೀಯ ಅನ್ನೋದು ಪ್ರತಿನಿತ್ಯ ಅವನು ನೋಡ್ತಿರ್ತಾನೆ. ಮನೆಯಲ್ಲಿ ಅಗ್ನಿ ರೂಪದಿಂದ ಅವನು ಇದ್ದೇ ಇರ್ತಾನೆ, ನೋಡ್ತಿರ್ತಾನೆ. ಈ ನಾವು ನಿತ್ಯ ಉಪಾಸನ ಅಗ್ನಿಹೋತ್ರ ಇತ್ಯಾದಿಗಳು ಮಾಡ್ತೀವಲ್ಲ, ಮನೆಯಲ್ಲಿ ಅಗ್ನಿ ಉರಿಬೇಕು ಅಂತ ಹೇಳಿದ್ನಲ್ಲ, ಅಗ್ನಿ ಸಾಕ್ಷಿಯಾಗಿ ನೋಡ್ತಿರ್ತಾನೆ ಅವನು ಯಾವತ್ತು. ಇನ್ನು ನಾವು ಯಜುರ್ವೇದಿಗಳು ಕೆಲವರು ನಿತ್ಯ ಉಪಾಸನೆ ಮಾಡಿದ್ದಾದ್ಮೇಲೆ ಆ ಅಗ್ನಿಯನ್ನು ಹೃದಯದಲ್ಲಿ ಆರೋಪಣೆ ಮಾಡ್ಕೋತೀವಿ ಕೆಲವರು. ನಾಳೆ ಅದನ್ನು ಮತ್ತೆ ಅಗ್ನಿಯಲ್ಲಿ ಆವಾಹನೆ ಮಾಡ್ತೇವೆ, ನಿತ್ಯ ಪ್ರತಿಮಾದಲ್ಲಿ ಆವಾಹನೆ ಮಾಡಿ ಮತ್ತೆ ಪೂಜೆ ಮಾಡ್ತೀವಲ್ಲ, ಆ ಥರ ಅಗ್ನಿಯನ್ನು ಹೃದಯದಲ್ಲಿ ಆರೋಪಣೆ ಮಾಡ್ಕೊಳ್ಳೋದಿದೆ. ನೀವು ಅಡುಗೆ ಮನೆಯಲ್ಲಿ ಯಾಗಶಾಲೆಯಲ್ಲಿ ಅಗ್ನಿ ಇದ್ದಾನೋ ಇಲ್ಲೋ, ಇಲ್ಲಂತೂ ಇದ್ದೇ ಇದ್ದಾನೆ ಅಗ್ನಿ, ಈ ಎಚ್ಚರ ಇರಲಿ. ಯಾವತ್ತೂ ಕೂಡ ಅವಳ ಗೆಳತಿ ಅನ್ನೋ ಎಚ್ಚರ ನಿಮ್ಮಿಂದ ತಪ್ಪದೇ ಇರಲಿ, ಅದಕ್ಕಾಗಿ ಜಾಗೃತಿ ಇರಲಿ ಅಂತ ಇಲ್ಲಿ ಹೇಳಿದ್ದು. ಆ ಎಚ್ಚರ ನಿಮ್ಗೆ ತಪ್ಪದೇ ಹೋದರೆ, ನೀವು ಆ ಥರ ಧಾರ್ಮಿಕರಾಗಿ ಬದುಕಿದ್ರೆ ಅದೆಲ್ಲ ಸುಲಭ ಆಗೇ ಆಗ್ತದೆ. ಅಗ್ನಿ ಒಳಗೆ ಯಾವತ್ತೂ ಇದ್ದಾನೆ, ಅವನು ಹೋಗಿಲ್ಲ. ಅವನು ಈ ಅಗ್ನಿ ಶಾಂತ ಆಗೋದು ಸಾಧ್ಯವೇ ಇಲ್ಲ. ಬೇರೆ ಅಗ್ನಿ ಶಾಂತ ಆಗ್ಬೋದು, ಒಳಗಿನ ಅಗ್ನಿ ಶಾಂತ ಆಗೋದು ಸಾಧ್ಯ ಇಲ್ಲ ಅನ್ನೋದು ಗಮನದಲ್ಲಿರಬೇಕು. ಹೀಗೆ ಶತಸಂವತ್ಸರಂ ಆ ಅಗ್ನಿಯಿಂದ ಕೊಡಲ್ಪಟ್ಟ ಆ ಹೆಂಡತಿಯನ್ನು ಸ್ವೀಕಾರ ಮಾಡಿ ಇವನು ದೀರ್ಘಕಾಲ ಬದುಕುವಂತಾಗಲಿ. ಮುಂದೆ ಮತ್ತೊಂದು ಮಂತ್ರ, ಇಹೈವ ಸ್ತಂಭಾವ್ಯೋಷ್ಟಂ ವಿಶ್ವಮಾಯುರ್ವ್ಯಶ್ನುತಂ ಕ್ರೀಡಂತೌ ಪುತ್ರೈರ್ನಪ್ತೃಭಿರ್ಮೋದಾಮಾನೌ ಸ್ವೇ ಗೃಹೇ. ನಿಮ್ಮಿಬ್ಬರಿಗೂ ಸೇರಿ ಮಾಡಿದ ಆಶೀರ್ವಾದ. ಅದಕ್ಕೇನರ್ಥ? ಇಹೈವ, ಈ ನಿಮ್ಮ ಮನೆಯಲ್ಲಿ, ಈ ಜಗತ್ತಿನಲ್ಲಿ, ಸ್ತಂ, ಇಲ್ಲೇ ಇರ್ರಿ, ನೀವಿಬ್ರು ಗಂಡ ಹೆಂಡತಿ ಸುಖವಾಗಿ ದೀರ್ಘಕಾಲ ಇರ್ರಿ. ಮಾ ವ್ಯೋಷ್ಟಂ, ಎಂದೂ ಒಬ್ಬರನ್ನೊಬ್ಬರು ಅಗಲದೇ ಇರ್ರಿ. ಕೆಲವು ಸರಿ ನೀನೆಲ್ಲೋ ಹೋಗೋ ಪ್ರಸಂಗ ಬರ್ತದೆ, ಅವನೆಲ್ಲೋ ಹೋಗೋ ಪ್ರಸಂಗ ಬರ್ತದೆ, ಅದು ಇರಲಿ. ಆದರೆ ಮಾನಸಿಕವಾಗಿ ಒಬ್ಬರನ್ನೊಬ್ಬರು ಯಾವತ್ತೂ ಅಗಲಬೇಡಿ. ಮಾ ವ್ಯೋಷ್ಟಂ ವಿಶ್ವಮಾಯುರ್ ವ್ಯಶ್ನುತಂ, ಪೂರ್ಣವಾದ ಆಯುಷ್ಯವನ್ನು ನೀವು ಗಂಡ ಹೆಂಡತಿ ಇಬ್ಬರು ಪಡೆಯಿರಿ. ನೋಡಿ, ಕ್ರೀಡಂತೌ ಪುತ್ರೈಹಿ, ಆಟ ನೀವು ಯಾರೋ ಸಣ್ಣವರಿದ್ದಾಗ ಆಟ ಆಡ್ತಿದ್ವಿ, ಈಗ ಆಟ ಆಡೋದಿಲ್ಲ ಅಂತ ತಿಳ್ಕೊಬೇಡ್ರಿ. ಈಗಲೂ ಆಟ ಆಡ್ರಿ. ನಿಮಗೆ 70 80 ಮಕ್ಕಳ ಜೊತೆ ಆಟ ಆಡ್ರಿ, ಮೊಮ್ಮಕ್ಕಳ ಜೊತೆ ಆಟ ಆಡ್ರಿ. ಗೃಹಸ್ಥಾಶ್ರಮವನ್ನು ಇಷ್ಟು ಅದ್ಭುತವಾಗಿ ವರ್ಣನೆ ಮಾಡಿರೋ ಸಾಹಿತ್ಯ ಬೇರೆ ಕಡೆಯಲ್ಲೂ ಸಿಗೋದಿಲ್ಲ. ಆಟವನ್ನು ನಿಲ್ಲಿಸಬೇಡ್ರಿ. ನೀವು ರಾಷ್ಟ್ರಪತಿ ಆಗಿರ್ಬೋದು, ನೀವು ಪ್ರಧಾನಮಂತ್ರಿ ಆಗಿರ್ಬೋದು, ಯಾವ ದೊಡ್ಡ ವಿದ್ವಾಂಸರಾಗಿರ್ಬೋದು. ಇನ್ನು ನೋಡ್ರಿ, ಸನ್ಯಾಸಿಗಳಿಗೆ ಭಾಗ್ಯ ಇರೋದಿಲ್ಲ. ಅದು ನಾನು ಹಂಗಂತೇಳಿ ಸನ್ಯಾಸಿಗಳಿಗೆ ನಾನು ಕನಿಷ್ಠ ಅಂತ ಹೇಳ್ತಿಲ್ಲ. ಗೃಹಸ್ಥಾಶ್ರಮಿಗಳಿಗೆ ಭಾಗ್ಯ ಇದೆ ಅಂತ ಹೇಳಿದೆ ಅಷ್ಟೇ. ವಸಿಷ್ಠ ವಿಶ್ವಾಮಿತ್ರಾದಿಗಳೆಲ್ಲ ಆ ಭಾಗ್ಯವನ್ನು ಅನುಸರಿಸೇ ಬಂದವರು. ನಾವು ವಸಿಷ್ಠ ಗೋತ್ರದವರು, ನೀವು ವಿಶ್ವಾಮಿತ್ರ ಗೋತ್ರದವರು. ಪುತ್ರೈಹಿ ನಪ್ತೃಭಿಹಿ, ಮಕ್ಕಳು ಮೊಮ್ಮಕ್ಕಳ ಜೊತೆ ನಲಿದಾಡ್ರಿ. ಸ್ವೇಗೃಹೇ ಮೋದಮಾನವು, ಕೊನೆ ತನಕ ನೀವು ಸುಖವಾಗಿರ್ರಿ ಗಂಡ ಹೆಂಡತಿ. ನಾನು ದಂಪತಿಗಳನ್ನ ಒಬ್ಬರು ನೋಡಿದೆ ಇವತ್ತು, ವೃದ್ಧರನ್ನು ನೋಡಿದೆ. ಅವ್ರಿಗೆ 95 ವಯಸ್ಸು, ಅವ್ರ ಹೆಂಡತಿ ಇಲ್ಲ, ತೀರ್ಕೊಂಡ್ರಿಗೆ 1 ವರ್ಷ ಆಯಿತು. ಅವರು ಸಂಬಂಧಪಟ್ಟವರೆಲ್ಲ ಹೇಳಿದರು, ಎಂದೂ ಆ ಗಂಡ ಹೆಂಡತಿ ದೂರ ಇರ್ತಿರ್ಲಿಲ್ಲ ಅಂತ. ವಯಸ್ಸು ಎಷ್ಟೇ ಆದ್ರೂ ಇವ್ರು ಯಾವತ್ತೂ ಈ ಗಂಡ ಆ ಹೆಂಡತಿ ಹಿಂದೆನೇ ಅವ್ರ ಹೆಸರು ಕರ್ಕೊಂಡು ಅವ್ರ ಹಿಂದೆನೇ ಓಡಾಡ್ಕೊಂಡು ಇರ್ತಿದ್ರು ಅಂತ. ಇಷ್ಟು ವಯಸ್ಸಾಗಿದೆ, ನೀವೇನು ನನ್ನ ಬೆನ್ನ ಹಿಂದೆ ಓಡಾಡ್ತೀರಿ ಅಂತ ಆಕೆನೂ ಅನ್ನಲಿಲ್ಲ. ಉಳಿದವ್ರು ಏನು ಅನ್ಕೋತಾರೆ ಅಂತ ಇವರು ವಿಚಾರ ಮಾಡಲಿಲ್ಲ. ಅಷ್ಟು ಅನ್ಯೋನ್ಯತೆಯಿಂದ ಅವರು, ಹಾಗಂತ ಹೇಳಿ ಪಾಪ ಅವರಲ್ಲಿ ದೋಷ ಇರಲಿಲ್ಲ ಅಂತ ಏನಿಲ್ಲ, ದೋಷ ಎಲ್ಲ ಕಡೆ ಇದ್ದೇ ಇರ್ತದೆ. ಹೀಗೆ ಅನ್ಯೋನ್ಯತೆಯಿಂದ ಬದುಕಿದ್ರು. ಮೋದಮಾನು, ಸಂತೋಷದಿಂದ ನಲಿದಾಡ್ತಾ ಬದುಕ್ರಿ. ಅನಗತ್ಯವಾದ ಶ್ರೀಮದ್ ಗಾಂಭೀರ್ಯ, ನಾವೇನು ಭಾರಿ ರಿಸರ್ವ್ ಆಗಿರ್ತೀವಿ ಅಂತ ಭ್ರಮೆ ಬೇಡ. ಸಂತೋಷದಿಂದ ಬದುಕ್ರಿ. ಇದು ನಿಮ್ಮಿಬ್ಬರಿಗೂ ಸೇರಿ ಮಾಡಿಸುವಂಥ ಒಂದು ಆಶೀರ್ವಾದ. ಆನಃ ಪ್ರಜಾಂ ಜನಯತು ಪ್ರಜಾಪತಿ ರಾಜರಸಾಯ ಸಮನ್ತ್ವರ್ಯಮ ಅದುರ್ಮಂಗಲೀ ಪತಿರ್ಲೋಕಮಾವಿಶ ಶನ್ನೋ ಭವದ್ವಿಪದೇ ಶಂ ಚತುಷ್ಪದೇ ಅಂತ ಮತ್ತೊಂದು ಮಂತ್ರ. ಪ್ರಜಾಪತಿ ಅಂದರೆ ಚತುರ್ಮುಖ ಬ್ರಹ್ಮ ಅಥವಾ ಪರಮಾತ್ಮ, ಅವನು ನಮಗೆ ಮಂಗಳವನ್ನು ಕೊಡಲಿ. ಅರ್ಯಮ ಅಂದರೆ ಸೂರ್ಯ ಆಗ್ಬೋದು, ಯಮ ಆಗ್ಬೋದು. ಸ್ವಯಂ ಭಗವಂತ ಅಂತೂ ಹಾಗೆ ಆಗ್ತಾನೆ. ಅರ್ಯಮ ಅಂತ ಯಮನಿಗೊಂದು ಶಬ್ದ ಇದೆ, ಗೊತ್ತಿರಲಿ. ಇಲ್ಲಿ ಆ ಜರಸಾಯ, ನಮ್ಮ ಮುಪ್ಪಿನ ಕಾಲದ ತನಕನೂ ಯಮ ನಮ್ಮನ್ನು ಕಾಪಾಡಲಿ. ನಮ್ಮಿಬ್ಬರನ್ನು ಜೊತೆಗೆ ಅವನು ಮುನ್ನಡೆಸಲಿ. ಯಮ ನಮ್ಮ ಜೊತೆಗೆ ಇರಲಿ. ಸಾಯೋ ಟೈಮಿಗೆ ಯಮ ಇಲ್ಲಿ ಬರಬೇಕು ಅಂತಿಲ್ಲ, ನಮ್ಮ ಜೊತೆಗೆ ಯಮ ಬರಲಿ. ಅರ್ಯಮ ಅನ್ನೋ ಶಬ್ದಕ್ಕೆ ಯಮ ಅನ್ನೋ ಅರ್ಥವನ್ನು ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಒಮ್ಮೆಲೆ ಕೇಳಿದವ್ರಿಗೇನು ಅರ್ಯಮ ಅನ್ನೋ ಶಬ್ದಕ್ಕೆ ಯಮ ಅಂತ ಅರ್ಥ ಹೇಳಿದ್ರಲ್ಲ ಅಂತ ಯಾರು ಗೊಂದಲ ಮಾಡ್ಕೊಳ್ಳೋದು ಬೇಡ. ಕೋಶ ತೆಗೆದು ನೋಡಿದ್ರೆ ಸೂರ್ಯ ಅಂತ ಕಾಣಿಸ್ತದೆ, ಅದಲ್ಲ. ಹಾಗೆ ನಾನು ಅರ್ಥ ಹೇಳಲಿಕ್ಕೆ ಕಾರಣ ಇರ್ತದೆ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಯಮ ಅಂತ ಹೇಳಿದ್ದಾರೆ. ಮುಪ್ಪು ಬರುವ ತನಕನೂ ನಮ್ಮಿಬ್ಬರನ್ನು ಈ ಯಮ ಮುನ್ನಡೆಸಲಿ ಅಂತ ಕೇಳ್ಕೊಟ್ರಿ. ಸಂತೋಷ ಇದೆ ಅದರಲ್ಲಿ. ಯಾವತ್ತೂ ನಮ್ಮ ಜೊತೆಗೆ ಯಮ ಇರಲಿ, ಪ್ರಸಂಗ ಬಂದಾಗ ಕರ್ಕೊಂಡು ಹೋಗಲಿ, ಅಲ್ಲಿ ತನಕ ನಮ್ಮನ್ನು ಅವನೇ ಮುನ್ನಡೆಸಲಿ. ಅದುರ್ಮಂಗಲೀಹಿ,
ಯಾವುದೇ ಥರದ ಅಮಾಂಗಲ್ಯ ನಿನ್ನಿಂದ ದೂರ ಆಗಲಿ, ಅದು ನಿನಗೆ ತೊಂದರೆ ಕೊಡೋದು ಬೇಡ. ಅಂಥವಳು ನೀನು ಪತಿಲೋಕಂ, ಪತಿಯ ಗಂಡನ ಲೋಕ ಅಂದರೆ ಮತ್ತೊಂದು ಯಾವುದೋ ಲೋಕ ಅಂತಲ್ಲ, ಅವನಿರೋ ಪರಿಸರ, ಆ ಪರಿಸರದಲ್ಲಿ ನೀನು ಯಾವತ್ತೂ ಇರೋ. ಶನ್ನೋ ಭವದ್ವಿಪದೇ ಶಂ ಚತುಷ್ಪದೇ. ನಮ್ಮ ಮನೆಯಲ್ಲಿ 2 ಕಾಲಿನವರು ಇದ್ದಾರೆ, ಅವರಿಗೆ ಸುಖ ಕೊಡು. ನಮ್ಮ ಮನೆಯಲ್ಲಿ 4 ಕಾಲಿನವರು ಇದ್ದಾರೆ, ಅವರಿಗೂ ಸುಖ ಕೊಡು. 2 ಕಾಲಿನವರು ಅಂದರೆ ಅತ್ತೆ ಮಾವ, ಗಂಡ ಹೆಂಡತಿ, ನಾದಿನಿ, ಇವರೆಲ್ಲರೂ 2 ಕಾಲು, ನಾವೆಲ್ಲ 2 ಕಾಲಿನವರೇ. 4 ಕಾಲಿನವರು ಹಿಂದಿನ ಮನೆಗಳಲ್ಲಿ ಇರ್ತಿದ್ರು. ಈಗೆಲ್ಲ ನಾವು 4 ಕಾಲಿನವ್ರನ್ನ ಮಾರಿ, ಎತ್ತುಗಳನ್ನ ಆಕಳುಗಳನ್ನ ಮಾರಿ ಅದ್ರ ಹಾಲು ಮಾತ್ರ ಹೊರಗಿನ ತಗೊಳ್ಳೋ ಪರಿಸ್ಥಿತಿ ಬಂದದು. ಇದು ಒಕ್ಕಲ್ತನ ಮಾಡುವವರು ನಿಮ್ಮ ಮನೆಯ ಪರಿಸ್ಥಿತಿನೂ ಹಾಗೆ, ನಮ್ಮ ಮನೆಯ ಪರಿಸ್ಥಿತಿನೂ ಹಾಗೆ. 4 ಕಾಲಿನ ಪ್ರಾಣಿಗಳನ್ನ ಮಾರಿ 2 ಕಾಲಿನವ್ರಿಗೆ ಜಾಗ ಇಲ್ಲ ಈಗ ಭೂಮಿ ಒಳಗೆ. ಹಂಗಾಗಿ ಇವ್ರ ಜನಸಂಖ್ಯೆನೇ ಜಾಸ್ತಿ ಆಗಿ, ಆದ್ರಿಂದ 2 ಕಾಲಿನಿದ್ದವರಿಗೆ 4 ಕಾಲಿದ್ದವರಿಗೆ ನೀನು ಮಂಗಳವನ್ನು ಮಾಡೋ. ಇದರ ಅರ್ಥ ಯಾವತ್ತೂ ಕೂಡ ಮನೆಯ ಆಳು ಕಾಳು ಮತ್ತು ಪಶು ಸಂಪತ್ತು ಅದನ್ನು ಕಡೆಗಣಿಸಬೇಡ, ನಿನ್ನ ಗಮನ ಇರಲಿ ಆ ಕಡೆ ಅಂತ ಅದರ ಅರ್ಥ. ನೀನು ಸುಖ ಕೊಡಬೇಕು, ನೀನು ದೇವ್ರ ಕೋಣೆಯಲ್ಲಿ ನೀ ಕೂತ್ಕೊಂಡು ಜಪ ಮಾಡ್ತಿದ್ರೆ ಮತ್ತು ಅವಕ್ಕೇನು ಸುಖ ಆಗಬೇಕು? ಅವಳಿಗೆ ಏನು ಮಾಡಬೇಕು ಅದು ನೀವು ಮಾಡಬೇಕು. ಇಷ್ಟ ಆಳು ಕಾಳು ಪಶು ಸಂಪತ್ತಿಗೆ ನಮ್ಮಲ್ಲಿ ಇಲ್ಲದೆ ಹೋದರೂ ಕೂಡ ಎಲ್ಲಿ ಪಶುಗಳು ಕಾಣಿಸ್ತವೆ ಅದಕ್ಕೆ ಆಹಾರ ಕೊಡೋದು ಇತ್ಯಾದಿಗಳನ್ನು ನಿತ್ಯ ಮಾಡ್ರಿ ಅಂತ ಅದರ ತಾತ್ಪರ್ಯ. ಅಘೋರ ಚಕ್ಷು ಅಪತಿಜ್ಞೇಧಿ ಶಿವ ಪಶುಭ್ಯ ಸಮನ ಸುವರ್ಚಾಹ ವೀರಸೂರ್ ದೇವಕಾಮ ಶಿವನ ಶನ್ನೋ ಭವದ್ವಿಪದೇಶಂ ಚತುಷ್ಪದೇ. ನಿನ್ನ ಕಣ್ಣು ಕೆಲವರು ಕೆಟ್ಟ ಕಣ್ಣು ಅಂತಿರ್ತದಲ್ಲ, ಹಾಗೆ ನಿನ್ನ ಕಣ್ಣು ಆಗದೇ ಇರಲಿ. ನೀನು ನಿತ್ಯ ಜಪ ತಪ ಮಾಡಿದರೆ ನಿನ್ನ ಕಣ್ಣೊಳಗೊಂದು ಶಕ್ತಿ ಬರ್ತದೆ. ಅವಳು ಕಣ್ಣು ಬಿದ್ದರೆ ನಾವು ಒಳ್ಳೇದಾಗ್ತದೆ, ಜನರಿಗೂ ಭರವಸೆ ಬರ್ತದೆ. ಕೆಲವ್ರ ಕಣ್ಣು ಕೆಟ್ಟದು, ಅವರೇನೋ ನಾವು ಊಟ ಮಾಡಿದ್ದು ನೋಡಿದರೆ ಇವತ್ತು ಏನಾಗಬಾರ್ದು ಅದೆಲ್ಲ ಆಗಿ ಹೋಗ್ತದೆ ಅಂತ ಜನ ಭಯ ಪಡ್ತಿರ್ತಾರೆ. ಹಾಗಾಗದೇ ಇರಲಿ ನಿನ್ನ ಕಣ್ಣು. ನಿನ್ನ ಗಂಡನ ಮೇಲೆ ನಿನ್ನ ಕಣ್ಣು ಬಿದ್ದರೆ, ಹೆಂಡತಿ ಮೇಲೆ, ನಿನ್ನ ಮಕ್ಕಳ ಮೇಲೆ ಬಿದ್ದರೆ, ಬಂಧು ಬಾಂಧವರ ಮೇಲೆ ಬಿದ್ದರೆ ಅವ್ರಿಗೆಲ್ಲ ಒಳ್ಳೇದಾಗಲಿ. ಅಷ್ಟಾಗಬೇಕಾದ್ರೆ ನಿನ್ನೊಳಗೆ ಅಂತಃಸತ್ವ ಇದ್ದರೆ ಐಸ್ ಆರ್ ದ ಇಂಡೆಕ್ಸ್ ಆಫ್ ಮೈಂಡ್ ಸರಿ ಇದ್ದರೆ ಹೊರಗಿನ ಆ ಕಣ್ಣಿನೊಳಗೂ ಆ ಶಕ್ತಿ ತುಂಬುತ್ತದೆ. ನೀನು ಹಾಗಿರು. ಅಪತಿಗ್ನಿ, ಗಂಡನಿಗೆ ತೊಂದರೆ ಕೊಡಬೇಡ. ಪಶುಭ್ಯ, ಪ್ರಾಣಿಗಳಿಗೆ ನೀನು ಹಿತಕರಳಾಗಿರು. ಪಶು ಅಂದರೆ ಬರೇ ದನಕರ ಅಲ್ಲ. ಆಚಾರ್ಯ ಸರ್ವಮೂಲದಲ್ಲಿ ಹೇಳ್ತಾರೆ ಪಶು ಅಂದರೆ ವೇದಗಳು ಅಂತ ಅರ್ಥ, ಶಾಸ್ತ್ರ ಅಂತ ಅರ್ಥ ಹೇಳಿದ್ದಾರೆ. ಶಾಸ್ತ್ರಗಳ ಸಂರಕ್ಷಣೆ ಮಾಡೋ. ನಿತ್ಯ ನೀವು ಒಂದಿಷ್ಟು ಶ್ರವಣ ಮನನ ಮಾಡಿರಿ. ಮಕ್ಕಳಿಗೆ ಶಾಸ್ತ್ರ ಯಥೋಚಿತವಾಗಿ ಶ್ರವಣ ಮನನ ಮಾಡಿಸಿರಿ. ಸುಮನಾಹ ಸುವರ್ಚಾಹ ಭವ. ವೀರಸೂಹು, ಬಲಿಷ್ಠರಾದಂಥ ಶಕ್ತಿಶಾಲಿಗಳಾದಂಥ ಮಕ್ಕಳು ಹುಟ್ಟುವಂತಾಗಲಿ. ದೇವಕಾಮ, ದೇವತೆಗಳ ಏನು ಆರಾಧನೆ ಮಾಡ್ತಾ ದೇವತೆಗಳ ಇಚ್ಛೆಯಂತೆ ಬದುಕು. ದೇವಕಾಮ. ಶನ್ನೋ ಭವದ್ವಿಪದೇ ಶಂ ಚತುಷ್ಪದೇ. 2 ಕಾಲಿನ ಪ್ರಾಣಿಗಳಿಗೆ 4 ಕಾಲಿನ ಪ್ರಾಣಿಗಳಿಗೂ ಕೂಡ ಸುಖ ಆಗುವಂತೆ ಬದುಕು. 44ನೇ ಮಂತ್ರದವರೆಗೆ ಇವತ್ತು ನೋಡಿದ್ದೀವಿ. 45, 46, 47 ಇನ್ನು 3 ಮಂತ್ರಗಳು ನೋಡುವುದಿದೆ, ಮತ್ತು ಕೆಲವು ಸಂಗತಿಗಳನ್ನು ನೋಡುವುದಿದೆ. ಅದನ್ನು ನಾಳೆ ದಿವಸ ನೋಡೋಣ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.